ಬಿಡಿ 8 ಲಕ್ಷ 9 ಲಕ್ಷ 15 ಲಕ್ಷ ಫಾರ್ಮ್ಗೆ ಹಾಕ್ಬಿಡೋದು, ನಾನು ಕುರಿ ಶೆಡ್ ಮಾಡ್ಬಿಡ್ತೀನಿ, ಆಮೇಲೆ ಮರಿಗಳು ತಂದು ಸಾಕ್ತೀನಿ, ಸಾಕಾಣಿಕೆ ಮಾಡ್ತೀನಿ, ಒಂದು ಕಡೆ ಹಸು, ಒಂದು ಕಡೆ ಕುರಿ, ಒಂದು ಕಡೆ ಕೋಳಿ, ಈ ಥರ ಥಾಟ್ಸ್ ಎಲ್ಲ ರೈತರಿಗೆ ಬರ್ತಾ ಇರುತ್ತೆ. ಅಂದರೆ ಯುವ ರೈತರಿಗೆ ಬರ್ತಾ ಇರುತ್ತೆ, ನಾನು ಮಾಡಬೇಕು ಈ ಥರದ್ದು ಅಂತ. ಆ ಥರ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬೇಡಿ ಸರ್. ಒಂದು ಮರಿ ಸೆಲೆಕ್ಷನ್ನು, ಎರಡನೇದು ಸಾಕಾಣಿಕೆ ರೀತಿ, ಮೂರನೇದು ಮಾರ್ಕೆಟಿಂಗ್ ಸ್ಕಿಲ್ಲು. ಮೂರು ಗೊತ್ತಿದ್ದವನು ಇದರಲ್ಲಿ ಉದ್ಧಾರ ಆಯ್ತಾನೆ. ಮೂರಲ್ಲಿ ಒಂದು ಸೋತ್ರೂ ಒಂದು ಎಡುವುದ್ರೂ ಖಂಡಿತ ಅವನು ಉದ್ಧಾರ ಆಗಲ್ಲ ಸರ್. ನೀವು ನೋಡ್ತಾ ಇದ್ದೀರಾ ಸರ್, ಇವೆಲ್ಲ ಮರಿಗಳು, ಇವೆಲ್ಲ 100% ಪ್ಯೂರ್ ಕ್ವಾಲಿಟಿ ಮರಿಗಳು. ತಾಳು ನೋಡ್ತಾ ಇರ್ಬೋದು, ಇವೆಲ್ಲ ತಾಳು ನೋಡಿ ನೀವು. ಸೊ ಈ ಥರ ಇದ್ದರೆ ಇದೆಲ್ಲ 100% ಪ್ಯೂರ್ ಕ್ವಾಲಿಟಿ ಮರಿಗಳು. ಸೊ ಈ ಕ್ವಾಲಿಟಿ ಮರಿನ ನೀವು ಸಣ್ಣ ಮರಿನೇ ರೇಟ್ ಜಾಸ್ತಿ ಇರ್ತವೆ. ಇವರೆಲ್ಲ ಏನು ಮಾಡಿದ್ದಾರೆ, ಬ್ರೀಡಿಂಗಿಂದ ತಗೊಂಡೋಗ್ತಾರೆ, ಸಾಕಾಗಲ್ಲ, 1 ವರ್ಷ 2 ವರ್ಷ ಕುಯ್ಯೋರು ಕೊಟ್ಬಿಡ್ತಾರೆ. ಆಗ ನಾವು ಕಂಡು ಕೂತಿದ್ದೀವ ಸರ್. ಈಗ ನಾನು ಈ ಮರಿನ ಸರ್ ಯಾರೋ ಒಬ್ಬ ಕೇಳಿದ್ರು ಅನ್ಕೊಳ್ಳಿ, ಈ ಥರದ ಕ್ವಾಲಿಟಿ ಮರಿಗಳನ್ನ ಸರ್ ನಾನು ಬ್ರೀಡಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಕೇಳ್ತಾರೆ, ಕೊಡ್ತೀನಿ. ನಾವು ಬ್ರೀಡಿಂಗ್ಗೆ ಕುಯ್ಯಲ್ಲ ಇವನೊಂದು ನಂಬಿಕೆ ಇಟ್ಟು ಕೊಡ್ತೀವಿ. ತಗೊಂಡೋದ್ಮೇಲೆ ಅವ್ನು 2 ವರ್ಷ ಬಿಟ್ಟು ಕುಯ್ಯೋರು ಕೊಟ್ಬಿಟ್ರೆ ನಾವು ಕಂಡು ಕೂತಿದ್ವಾ? ಈಗ ನೋಡಿ ಮರಿ ವೈಟ್ಗಿದೆ ಅಲ್ವಾ, ಅಂದರೆ ಈ ಥರ ವೈಟ್ ಬಿದ್ದವೆಲ್ಲ ಒರಿಜಿನಲ್ ಅಂತ ಅಲ್ಲ ಸರ್. ಈ ಜಾತಿಲಿ ಸರ್ ಈ ಥರ ಕಿವಿ ಬ್ರೌನ್ ಪ್ಯಾಚ್ ಬರೋದು, ಈ ಕಣ್ಣತ್ರ ಈ ಥರ ಕೆಂಪು ಪ್ಯಾಚ್ ಬರೋದು, ಈಗ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ನೋಡಿ ಮರಿ ನೋಡಿ, ಇದು ಕಣ್ಣತ್ರ ಹೆಂಗೆ ಪ್ಯಾಚ್ ಐತೆ ಇಲ್ಲಿ, ಈ ಥರ ಇಲ್ಲಿ ನೋಡಿ ಇದುವೆ, ಮತ್ತೆ ಇಲ್ಲಿ ಕಿವಿ ನೋಡಿ ಇದು. ಹಾಯ್ ಎಲ್ಲ ನನ್ನ ಕಮರ್ಷಿಯಲ್ ಕನ್ನಡಿಗರಿಗೆ ನಮಸ್ಕಾರಗಳು. ಗೆಳೆಯರೆ, ನಾನಿವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿದ್ದೀನಿ, ಅಂದರೆ ಸಿಟಿನಲ್ಲೇ ಇದ್ದೀನಿ. ಎಲ್ಲಿದ್ದೀನಿ ಅಂದರೆ ಹೊಸರ ಫಾರ್ಮಲ್ಲಿದ್ದೀನಿ. ಹೊಸರ ಫಾರ್ಮ್ ಇವರು ಬಂಡೂರು ಕುರಿಗಳನ್ನ ಸಾಕ್ತಾರೆ, ಹಾಗೆ ಸೇಲ್ ಮಾಡ್ತಾರೆ, ಹಾಗೆ ಬ್ರೀಡಿಂಗ್ ಕೂಡ ಮಾಡ್ತಾರೆ. ಗೆಳೆಯರೆ, ಕೇವಲ ಒಂದು ಕಾರ್ ಶೆಡ್ನಲ್ಲಿ ಕುರಿಗಳನ್ನ ಸಾಕ್ಬೋದು ಅನ್ನೋದನ್ನ ಇವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಕಾರ್ ಶೆಡ್ನಲ್ಲಿ ಕುರಿ ಸಾಕಾಣಿಕೆ ಹೇಗೆ ಸಾಕ್ತಾರೆ ಅನ್ನೋದನ್ನ ನಿಮಗೆ ಸಂಪೂರ್ಣ ವಿವರಣ ಇವತ್ತು ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಗೆಳೆಯರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಪರಿಚಯ? ಸರ್ ನನ್ನ ಹೆಸರು ಸುನಿಲ್ ಅಂತ, ಮಳವಳ್ಳಿ ಟೌನೇ, ಮಂಡ್ಯ ಡಿಸ್ಟಿಕ್ಕು. ಸೊ ನಾನು ಪ್ರೊಫೆಷನ್ ಬಂದು ಲೆಕ್ಚರರು. ಸೊ ಈಗ ನಾನು 2015 ಲೆಕ್ಚರರ್ ಆಗಿ ಅಪಾಯಿಂಟ್ ಆಗಿದ್ದು. ಸೊ ಇಲ್ಲಿಗೆ 11 ವರ್ಷ ಕಂಪ್ಲೀಟ್ ಆಗಿದೆ. ಮತ್ತು ಇದು ಬಂಡೂರು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ನನಗೆ ಒಂದು ಕೋವಿಡ್ ಟೈಮಲ್ಲಿ ಆಸಕ್ತಿ ಬಂತು. ಅದಾದಮೇಲೆ 1-2 ವರ್ಷ ಆದಮೇಲೆ ಹಂಗೆ ಮಾಡಿದೆ. ಬಟ್ ಸ್ಟಾರ್ಟಿಂಗು ಫೇಲ್ಯೂರ್ ಆಯಿತು. 18 ಲಕ್ಷ ಹಾಕ್ಬಿಟ್ಟು ಕೈ ಸುಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇವಾಗ ಚಿಕ್ಕದಾಗಿ ಕಾರ್ ಶೆಡ್ಡಲ್ಲೇ ಸಾಕಾಣಿಕೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಕೈ ಸುಟ್ಕೊಂಡಿದ್ದು ಅಂದ ತಕ್ಷಣ ಯಾಕೆ ಅಂತ ಪ್ರಶ್ನೆ ಬರ್ಬೋದು. ಅದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ವಿ. ಸೊ ಏನೇ ಮಾಡಿದ್ರು, ಒಂದು ಸಣ್ಣದಾಗಿ ಮಾಡಿದ್ರು ಇಂಡಿವಿಜುವಲ್ ಆಗಿ ಮಾಡಬೇಕು ಅನ್ನೋ ಪಾಠ ಕಲಿತೆ. ಬಟ್ ಪಾರ್ಟ್ನರ್ಶಿಪ್ಪಲ್ಲಿ ಯಾರು ಮಾಡೋಕ್ಕೆ ಹೋಗ್ಬೇಡಿ. ನಾನು ಅದಕ್ಕೆ ಇಂಡಿವಿಜುವಲ್ ಆಗಿ ಮಾಡಿ ಇವಾಗ 1-2 ವರ್ಷದಿಂದ ಇದರಿಂದ ಸಕ್ಸಸ್ಫುಲ್ ಆಗಿದ್ದೀನಿ. ಕುರಿ ಸಾಕಾಣಿಕೆ ಒಂದು ಬೆಸ್ಟ್ ಬಿಸ್ನೆಸ್ಸು ಸರ್. ಇದು ಕುರಿ ಸಾಕಾಣಿಕೆ ಮಾಡಬೇಕು ಅಂತಂದರೆ ಆಸಕ್ತಿ ಇರಬೇಕು ಮತ್ತು ಕನ್ಸಿಸ್ಟೆನ್ಸಿ ಇರಬೇಕು. ಆಸಕ್ತಿ ಯಾಕಿರಬೇಕು ಅಂತಂದರೆ, ಒಂದಿನ 2 ದಿನ ಶೋಕಿಗೆ ಇದು ಮುದ್ದಾಗಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತಗೊಂಬಿಟ್ಟು ಮಾಡ್ಬಿಟ್ಟು ಬಿಟ್ಬಿಡೋದಲ್ಲ. ಈಗ ಇದ್ರ ಕ್ಲೀನಿಂಗ್ ಕೆಲಸಗಳಿರುತ್ತೆ, ಇಕ್ಕೆ ಎಲ್ಲ ಎತ್ತಾಕಬೇಕು, ಹುಲ್ ತರಬೇಕು ಡೈಲಿ. ಸೊ ಈ ಥರದ ಕೆಲಸ ಎಲ್ಲ ಆಸಕ್ತಿ ಇದ್ದರೆ ಮಾತ್ರ ಮಾಡೋಕ್ಕಾಗೋದು. ಸುಮ್ಮನೆ ನಾನು ಹುಲ್ ತರ್ತೀನಿ, ನಾನು ಇಕ್ಕೆ ಎತ್ತಾಕ್ತೀನಿ, ಅಥವಾ ನಾನು ಇದಕ್ಕೆಲ್ಲ ಮೈ ತೊಳಿತೀನಿ, ಇದಷ್ಟು ಸುಮ್ಮನೆ ಬಾಯಿ ಮಾತಿಗಳದಷ್ಟು ಈಸಿ ಅಲ್ಲ. ನಡ ಮುರಿದೋಗ್ಬಿಡ್ತಾವೆ ಇಂಥ ಕೆಲಸ ಎಲ್ಲ ಮಾಡಬೇಕು ಅಂತ. ಅಷ್ಟು ಬ್ಯುಸಿ ಶೆಡ್ಯೂಲನ್ನು ಮಾಡ್ತಾಯಿದ್ದೀನಿ ನಾನು. ಆಸಕ್ತಿ ಇರಬೇಕು ಸರ್ ಮೇಯ್ನು. ಈಗಿನ ಯುವಕರಿಗೂ ಮಾಡ್ಬೋದು. ಸೊ ಅದರ ಜೊತೆಗೆ ಏನಪ್ಪ ಅಂತಂದರೆ, ನಾನು ಹೊಸ್ದಾಗಿ ಸಾಕಾಣಿಕೆ ಮಾಡೋರಿಗೆ ಹೇಳೋದಾದರೆ ಇದನ್ನು ಸೆಕೆಂಡ್ ಸೋರ್ಸ್ ಆಗಿ ಇಟ್ಕೊಳ್ಳಿ ಸರ್. ಯಾರು ಫಸ್ಟ್ ಸೋರ್ಸ್ ಆಗಿ ಅಥವಾ ಇದನ್ನೇ ಮೇಯ್ನ್ ಸೋರ್ಸ್ ಆಗಿ ಮಾಡೋಕ್ಕೆ ಹೋಗ್ಬೇಡಿ. ಈಗ ನಿಮ್ಗೊಂದು ಜಾಬ್ ಇತ್ತು ಯಾವುದೋ ಒಂದು, ಖಂಡಿತ ಅದನ್ನು ಬಿಟ್ಟು ಇದು ಮಾಡೋಕ್ಕೆ ಹೋಗ್ಬೇಡಿ. ಅಥವಾ ನಿಮ್ಮದೇ ಏನು ಬೇರೆ ಬಿಸ್ನೆಸ್ ಇತ್ತು ಅದನ್ನು ಬಿಟ್ಬಿಟ್ಟು ಇದನ್ನೇ ಪೂರ್ತಿಯಾಗಿ ತಗೋತೀನಿ, ನೀವೇನಾದರೂ ಮಾಡ್ತಾಯಿರಿ ಕೆಲಸ, ಅದ್ರ ಜೊತೆಗೆ ಇದನ್ನು ಮಾಡಿದ್ರೆ ಕೈ ಹಿಡಿತಾಳೆ ಸರ್ ಈ ತಾಯಿ. ಸೊ ನಾವು ಇದನ್ನೇ ಪರಿಪೂರ್ಣವಾಗಿ ಮಾಡ್ತೀವಿ ಅಂತಂದರೆ ಮಾಡ್ಬೋದು. ಬಟ್ ಸೆಕೆಂಡ್ ಸೋರ್ಸ್ ಆಗಿ ತೊಗೊಂಡು ನಿಧಾನವಾಗಿ ಮಾಡ್ತಾ ಒಂದು 5 ವರ್ಷ ಕಳೆದ ಮೇಲೆ ಇದರಿಂದ ಅನುಭವಗಳನ್ನ ತಿಳ್ಕೊಂಡ ಮೇಲೆ ನಂತರ ನೀವು ಇದನ್ನು ಕಂಪ್ಲೀಟಾಗಿ ತೊಗೋಬೋದು. ನೀವು ಏನೂ ಅನುಭವ ಇಲ್ಲದೆ ಮೇಯ್ನ್ ಸೋರ್ಸ್ ಆಗಿ ಇದನ್ನೇ ತಗೊಳಕ್ಕೆ ಬರ್ತಿದ್ರೆ ಲಾಸ್ ಆಗುತ್ತೆ. ಉದಾಹರಣೆಗೆ ನಾನು ಯಾರನ್ನೂ ಕೊಡಲ್ಲ, ನನ್ನನ್ನೇ ನಾನು ಉದಾಹರಣೆಗೆ ತಗೋತೀನಿ. ಆ್ಯಕ್ಚುಲಿ ನಾನು 4 ವರ್ಷದ ಹಿಂದೆನೇ ಒಂದು ಫಾರ್ಮ್ ಕಟ್ಟಿದ್ವಿ. ನಾನು ಮತ್ತು ನಮ್ಮ ಬ್ರದರ್ ಇಬ್ಬರು ಸೇರಿ ಫಾರ್ಮ್ ಕಟ್ಟಿದ್ದು. ನಮ್ಮ ಬ್ರದರ್ ಅಂದರೆ ಓನ್ ಬ್ರದರ್ ಅಲ್ಲ, ಕಸಿನ್ ಆಗಬೇಕು. ಇಬ್ಬರು ಸೇರಿ ಪಾರ್ಟ್ನರ್ಶಿಪ್ಪಲ್ಲಿ ಒಂದು 18 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಫಾರ್ಮ್ ಮಾಡಿದ್ವಿ. ಕಾರಣಾಂತರದಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಅದಾದಮೇಲೆ ಅಲ್ಲಿ ಬಿಟ್ಟೆ, ಇನ್ನೂ ಅದು ಬಗೆಹರಿದಿಲ್ಲ. ಸೊ ಹಾಗಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಯಾರು ಮಾಡೋಕ್ಕೆ ಹೋಗ್ಬೇಡಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ ಅವನದೇ ತಪ್ಪು ಅಂತ ನಾನು ಹೇಳಕ್ಕೆ ಬರೋಲ್ಲ. ಯಾಕಂತಂದರೆ ಅವನ ದೃಷ್ಟಿಲಿ ನನ್ನ ತಪ್ಪಿರ್ಬೋದು, ನನ್ನ ದೃಷ್ಟಿಲಿ ಅವ್ರ ತಪ್ಪು ಅಂತ ಅನಿಸ್ತಿರುತ್ತೆ. ಯಾವುದೋ ಒಂದು ಕಾರಣಗಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಹಾಗಾಗಿ ಫಾರ್ಮ್ನ ಕೈ ಬಿಡಬೇಕು ಬಂತು. ಬಟ್ 18 ಲಕ್ಷ ಹಾಕಿರೋದು ಇವತ್ತುವರೆಗೂ ನನಗೆ ಅರ್ಧ ದುಡ್ಡು 9 ಲಕ್ಷ ಅದು ವೇಸ್ಟೇ. ಅದು ಯಾಕಂದರೆ ಫಾರ್ಮ್ ಕಟ್ಟಿದ್ದೀವಿ, ಅದರಿಂದ ಏನೂ ಆದಾಯ ಎತ್ತಕ್ಕಾಗಲಿಲ್ಲ. ಆ ಥರ ದಿಢೀರಂತ ನಾನು ದುಡುಕಿ ಮಾಡಿದ್ದಕ್ಕೆ 9 ಲಕ್ಷ ನಾನು ಲಾಸ್ ಅನುಭವಿಸಿದೆ. ಆ ತಪ್ಪುಗಳನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ. ನಾನು ಅನುಭವಿಸಿದ್ದೀನಿ.
ನಾನು ಸಲಹೆ ಕೊಡೋದೇನಂತಂದರೆ ನಾನು ಮಾಡಿ ತಪ್ಪು ನೀವು ಯಾರು ಮಾಡೋಕೆ ಹೋಗ್ಬೇಡಿ. 8 ಲಕ್ಷ 9 ಲಕ್ಷ 15 ಲಕ್ಷ ಫಾರ್ಮ್ಗೆ ಹಾಕ್ಬಿಡೋದು, ನಾನು ಕುರಿ ಶೆಡ್ ಮಾಡಿಬಿಡ್ತೀನಿ, ಆಮೇಲೆ ಮರಿಗಳು ತಂದು ಸಾಕ್ತೀನಿ, ಸಾಕಾಣಿಕೆ ಮಾಡ್ತೀನಿ, ಒಂದು ಕಡೆ ಹಸು, ಒಂದು ಕಡೆ ಕುರಿ, ಒಂದು ಕಡೆ ಕೋಳಿ, ಈ ಥರ ಥಾಟ್ಸ್ ಎಲ್ಲ ರೈತರಿಗೆ ಬರ್ತಾ ಇರುತ್ತೆ. ಅಂದರೆ ಯುವ ರೈತರಿಗೆ ಬರ್ತಾ ಇರುತ್ತೆ, ನಾನು ಮಾಡಬೇಕು ಈ ಥರದ್ದು ಅಂತ. ಆ ಥರ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬೇಡಿ ಸರ್. ನೀವು ಏನೇ ಮಾಡಿದ್ರೂ ಚಿಕ್ಕದಾಗಿ ಮಾಡಿ. ಫಸ್ಟು ಒಂದು 10 ಕುರಿಯಿಂದ ಸ್ಟಾರ್ಟ್ ಮಾಡಿ, ಒಂದು 15ರಿಂದ ಸ್ಟಾರ್ಟ್ ಮಾಡಿ, ಮನೆ ಹತ್ರ ಸ್ಟಾರ್ಟ್ ಮಾಡಿ. ಎಲ್ಲ ನಿಮ್ಮ ಕೈ ಹಿಡಿದು ನನಗೆ ಈಗ ಒಂದಷ್ಟು ಅನುಭವ ಸಿಕ್ಕಿದೆ ಅಂದಮೇಲೆ ಬೇಕಾದ್ರೆ ನೀವು ಲಾರ್ಜ್ ಸ್ಕೇಲಲ್ಲಿ ಮಾಡಿ. ಹೋಟೆಲ್ ಬಿಸ್ನೆಸ್ನೇ ತಗೊಳ್ಳಿ. ಒಂದು ಟೌನಲ್ಲಿ 10 ಹೋಟೆಲ್ ಆದರೆ 10 ಹೋಟೆಲು ಕ್ಲಿಕ್ ಆಗಲ್ಲ. ಎಲ್ರಿಗೂ ಆಸಕ್ತಿ ಇರುತ್ತೆ ಹೋಟೆಲ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ. ಆದರೆ 10 ಹೋಟೆಲಲ್ಲಿ 2-3 ಹೋಟೆಲ್ ಕ್ಲಿಕ್ ಆಗೋದು. ಈ ಬಿಸ್ನೆಸ್ಸಲ್ಲೂ ಅಷ್ಟೇ ಸರ್, ಸುಮಾರು ಜನ ಕೈ ಸುಟ್ಕೊಂಡು ಇದನ್ನು ಸ್ಟಾಪೇ ಮಾಡಿಬಿಟ್ಟಿದ್ದಾರೆ. ಸಾಕೋದು, ರೇಟ್ ಸಿಗಲ್ಲ, ಮಾರೋಕ್ಕಾಗಲ್ಲ, ಅಥವಾ ಮಾರ್ಕೆಟಿಂಗ್ ಗೊತ್ತಿರಲ್ಲ. ಸರ್ ಇದರಲ್ಲಿ ಮೇಯ್ನು ಸಾಕಾಣಿಕೆ ರೀತಿ ಯಾವ ಥರ ಇರಬೇಕು, ಮರಿಗಳ ಸೆಲೆಕ್ಷನ್ ರೀತಿ ಯಾವ ಥರ ಇರಬೇಕು, ಮತ್ತು ಮಾರ್ಕೆಟಿಂಗ್ ಸ್ಕಿಲ್ ಹೆಂಗಿರಬೇಕು, 3 ಗೊತ್ತಿದ್ರೆ ಮಾತ್ರ ಇದ್ರಲ್ಲಿ ಸಕ್ಸಸ್ಫುಲ್ ಆಗೋದು. ನಾನು ಮರಿ ಚೆನ್ನಾಗಿ ತೊಗೊಂಬರ್ತೀನಿ, ಮಾರ್ಕೆಟಿಂಗ್ ಬರಲ್ಲ, ಫೇಲ್ಯೂರ್ ಆಯ್ತಾನೆ. ಅಥವಾ ನನಗೆ ಸಾಕಾಣಿಕೆ ರೀತಿ ಚೆನ್ನಾಗಿ ಗೊತ್ತು, ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ, ಅಥವಾ ನನಗೆ ಗೊತ್ತು ಸಾಕಾಣಿಕೆ ರೀತಿ ಚೆನ್ನಾಗಿ ಮಾಡ್ತೀನಿ, ಬಟ್ ಮಾರ್ಕೆಟಿಂಗ್ ಸ್ಕಿಲ್ ಗೊತ್ತಿಲ್ಲ, ಫೇಲ್ಯೂರ್ ಆಯ್ತಾರೆ. ನನಗೆ ಮಾರ್ಕೆಟಿಂಗ್ ಸ್ಕಿಲ್ ಚೆನ್ನಾಗಿ ಗೊತ್ತು, ಮರಿನೇ ತೆಗಿಯೋಕ್ಕೆ ಬರಲ್ಲ, ಸಾಕಕ್ಕೆ ಬರಲ್ಲ, ಅಲ್ಲೂ ಫೇಲ್ಯೂರ್ ಆಗುತ್ತೆ. ಸೊ ನನ್ನ ಪ್ರಕಾರ ಈ ಕುರಿ ಫೀಲ್ಡಿಗೆ ಬರಬೇಕು ಅಂದರೆ 3 ಪಾಯಿಂಟ್ ತುಂಬ ಇಂಪಾರ್ಟೆಂಟು. ಒಂದು ಮರಿ ಸೆಲೆಕ್ಷನ್ನು, 2ನೇದು ಸಾಕಾಣಿಕೆ ರೀತಿ, 3ನೇದು ಮಾರ್ಕೆಟಿಂಗ್ ಸ್ಕಿಲ್ಲು. 3 ಗೊತ್ತಿದ್ದವನು ಇದರಲ್ಲಿ ಉದ್ಧಾರ ಆಯ್ತಾನೆ. 3ರಲ್ಲಿ ಒಂದು ಸೋತ್ರೂ, ಒಂದು ಎಡುವುದ್ರೂ ಖಂಡಿತ ಅವನು ಉದ್ಧಾರ ಆಗಲ್ಲ ಸರ್. ಸರ್ ಬಂಡೂರು ತಳಿನ ಒಂದು ಬ್ರೀಡಿಂಗ್ ತಗೊತಾರೆ, ಅಂದರೆ ಲಾಂಗ್ ಟರ್ಮ್ ಮಾಡೋರು. ಅಥವಾ ಶಾರ್ಟ್ ಟರ್ಮ್ ಮಾಡ್ತೀನಿ ಅಂತಂದರೆ ಬಂಡೂರು ಕ್ರಾಸ್ಗಳಲ್ಲಿ ಬ್ಯಾಚ್ ವೈಸ್ ಮಾಡಿ, 1 ವರ್ಷ ಬ್ಯಾಚ್ ಅಂತ ಮಾಡಿ, ಬಕ್ರೀದ್ ಬ್ಯಾಚ್ ಅಂತ ಮಾಡಿ ಸೇಲ್ ಮಾಡ್ಕೊಂಡು ಹೋಗ್ಬೋದು. 2 ರೀತಿ ಮಾಡ್ಬೋದು. ಒಂದು ಬ್ರೀಡಿಂಗ್ ಮಾಡ್ಬೋದು, ಇಲ್ಲ ಅಂತಂದರೆ ಫ್ಯಾಟ್ನಿಂಗ್ ಮಾಡ್ಬೋದು. ಅಂದರೆ ಬಕ್ರೀದ್ ಬ್ಯಾಚ್ಗಿಂತ ಮಾಡಿ ಸೇಲ್ ಮಾಡ್ಬೋದು, ಆ ಥರ ಮಾಡ್ಬೋದು. ಬ್ರೀಡಿಂಗ್ ಮಾಡ್ತೀನಿ ಅಂತಂದರೆ ಪೇಷನ್ಸಿಂದ ಒಂದು 2-3 ವರ್ಷ ಕಾಯಲೇಬೇಕು ಸರ್. ಇಲ್ಲಾಂತಂದರೆ ಇದರಿಂದ ಏನೂ ಆದಾಯ ಇರಲ್ಲ. ಯಾಕಂದರೆ ನೀವು ಒಂದು 4-5 ತಿಂಗಳು ಮರಿಗಳನ್ನ ತಗೊಂಡೋಗಿ ಅದು 1 ವರ್ಷ ಸಾಕಿ, ಆ ಮರಿಗಳು ಹೀಟಿಗೆ ಬಂದಮೇಲೆ ಒಂದು ಬಿತ್ತನೆ ಟಗರು ಹುಡುಕಿ, ಅದಕ್ಕೆ ಟಗರು ಕಟ್ಟಿ, ಅದಾದಮೇಲೆ ಅವು ಪ್ರೆಗ್ನೆನ್ಸಿ ಟೈಮೇ 6 ತಿಂಗಳು ಬರ್ತಾವೆ ಸರ್. ಅದಾದಮೇಲೆ 2 ತಿಂಗಳು ಹಾಲು ಕುಡಿತಾವೆ ಮರಿಗಳು. ಇಷ್ಟೆಲ್ಲ ಪ್ರೋಸೆಸ್ ತಗೊಂಡ್ರೆ 2-3 ವರ್ಷ. ಫಸ್ಟ್ ಬ್ಯಾಚ್ ನೀವು ಮರಿಗಳು ಮಾರ್ತೀವಿ ಅಂದರೆ ಇಷ್ಟು ಟೈಮ್ ಬೇಕು. ತಾಳ್ಮೆಯಿಂದ ಮಾಡಬೇಕು. ಬ್ರೀಡಿಂಗ್ ಮಾಡ್ತೀನಿ ಅಂದರೆ ತಾಳ್ಮೆ ಇಲ್ಲ. ನಾವು ತೊಗೊಂಬರ್ತೀವಿ, ಮಾರಬೇಕು, ಇಮಿಡಿಯೇಟಾಗಿ ಲಾಭ ನೋಡಬೇಕು ಅಂದರೆ ಇಮಿಡಿಯೇಟಾಗಿ ಅಂತಂದರೆ ನಾಳೆಗೆ ಅಂತ ಅಲ್ಲ, 1 ವರ್ಷನಾದರೂ ಕಾಯಲೇಬೇಕು. ಫಾರ್ ಎಕ್ಸಾಂಪಲ್ 2026 ಬಕ್ರೀದ್ ಮುಗೀತು. ಬಕ್ರೀದ್ ಮುಗಿದು 1 ತಿಂಗಳೊಳಗಡೆ ಮರಿಗಳು, ಸಣ್ಣ ಮರಿಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡೋಗೋದು ಒಂದು 10, ಅದನ್ನು ನೆಕ್ಸ್ಟ್ ಬಕ್ರೀದ್ವರೆಗೆ ಸಾಕಿ ಮಾರೋಂಥದ್ದು. ಸೊ ಈ ಥರನೂ ಮಾಡ್ಬೋದು. ಆ ಥರ ಸಾಕಿ ಬಕ್ರೀದ್ ಬ್ಯಾಚಿಗೆ ಮಾರೋದಾದರೆ ಈ ಥರ 100% ಪ್ಯೂರ್ ಕ್ವಾಲಿಟಿ ಮರಿಗಳನ್ನೆಲ್ಲ ತಗೊಳ್ಳೋದು ಬೇಡ. ಈ ಥರದ ಕ್ವಾಲಿಟಿ ಏನೇ ಇದ್ರು ಸರ್ ಬ್ರೀಡಿಂಗ್ಗಳಿಗೆ ನೀವು ನೋಡ್ತಾ ಇರ್ಬೋದು. ಹೇಳ ಮೇಲೆ ಹೇಳ, ನೀವು ನೋಡ್ತಾ ಇದ್ದೀರಾ ಸರ್ ಇವೆಲ್ಲ ಮರಿಗಳು, ಇವೆಲ್ಲ 100% ಪ್ಯೂರ್ ಕ್ವಾಲಿಟಿ ಮರಿಗಳು. ತಾಳು ನೋಡ್ತಾ ಇರ್ಬೋದು, ಇವೆಲ್ಲ ತಾಳು ನೋಡಿ ನೀವು. ಸೊ ಈ ಥರ ಇದ್ದರೆ ಇದೆಲ್ಲ 100% ಪ್ಯೂರ್ ಕ್ವಾಲಿಟಿ ಮರಿಗಳು. ಸೊ ಈ ಕ್ವಾಲಿಟಿ ಮರಿನ ನೀವು ಸಣ್ಣ ಮರಿನೇ ರೇಟ್ ಜಾಸ್ತಿ ಇರ್ತವೆ. ಇದನ್ನು ತಗೊಂಡೋಗಿ ಬಕ್ರೀದ್ ಬ್ಯಾಚ್ ಮಾಡ್ತೀನಿ ಅಂದರೆ ಮುಟ್ಟಾಳ ಅವನು. ಇದೆಲ್ಲ ಬ್ರೀಡಿಂಗ್ ಅಷ್ಟೇ ಈ ಥರದವು. ಬಕ್ರೀದ್ ಬ್ಯಾಚ್ ಅಂತಂದರೆ ಒಂದು 80% 90% ಎಲ್ಲ ಬರ್ತವೆ ಸರ್. ಆ ಥರದ ಮರಿಗಳು ತೊಗೊಂಡೋಗ್ಬೇಕು. 80% ಅಂದ್ರೇ ಗೊತ್ತಿರಲ್ಲ ಕೆಲವರಿಗೆ. ಏನು 80% ಅಂದರೆ ಏನು ಮಾರ್ಕ್ಸ್ ಕಡಲ್ಲಿ ಮಾರ್ಕ್ಸ್ ಹೇಳ್ದಂಗೆ ಹೇಳ್ತಾನಲ್ಲ ಇವನು ಅನ್ಕೋಬೋದು. ಹೆಣ್ಣು ಮರಿಗಳನ್ನೆಲ್ಲನೂ ಕ್ರಾಸ್ ಮರಿಗಳನ್ನ ಇಟ್ಕೊಂಡು, ಬಂಡೂರು ಮರಿ ಪ್ಯೂರ್ ಮರಿನ ಬಿತ್ತನೆ ಟಗರು ಇಟ್ಕೊಂಡು ಅದರಿಂದ ತಗ್ಸಿರೋ ಮರಿಗಳು ಸರ್ ಮೊದಲನೇ ಜನ್ರೇಷನ್ ಮರಿಗಳು. ಅವೆಲ್ಲ ಒಂದು 70% 50% ಈ ಥರ ಜೀನಿಗೆ ಬೀಳ್ತವೆ, ಆ ಜಾತಿಗೆ ಬೀಳ್ತವೆ. ಪುನಃ ಅದು ಕುಟ್ಟಿದ ಮರಿ ಏನಿರ್ತಾವಲ್ಲ ಅವು ದೊಡ್ಡ ಆದಮೇಲೆ ಪುನಃ ಅದರಿಂದ ಮರಿ ತೆಗ್ಸಿದ್ರೆ ಅವು 2ನೇ ಜನ್ರೇಷನ್ ಆಗ್ತವೆ. ಆಗ ಬ್ಲಡ್ ಲೈನ್ ಜಾಸ್ತಿ ಆಗುತ್ತೆ, ಮತ್ತೆ ಅವು ಒಂದು 80% ತನಕ ಬರ್ಬೋದು. ಮತ್ತೆ ಅದು ಕುಟ್ಟಿರೋ ಮರಿಗಳಿಂದ ಮತ್ತೆ ಬಿತ್ತನೆ ತೆಗೆಸಿದಾಗ ಮರಿಗಳು ತೆಗೆಸಿದಾಗ ಅವು 3ನೇ ಜನ್ರೇಷನ್ಗೆ ಬರ್ತವೆ. ಈ ಥರ ಜನ್ರೇಷನ್ ಹೋಗ್ತಾ 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 ಬ್ಲಡ್ ಪ್ಯೂರಿಟಿ ಜಾಸ್ತಿ ಬರುತ್ತೆ. ಸೊ ಅವಾಗ ಅವನ್ನ ನಾವು 70% 80% 90%, ಸೊ ಒಂದು 4 ಜನ್ರೇಷನ್ 5 ಜನ್ರೇಷನ್ ಅದೇ ಥರ ತೆಗೆಸಿದಾಗ ಪ್ಯೂರಿಟಿಗೆ ಬರ್ತವೆ. ಸೊ ಅವನ್ನ ನಾವು ಪರ್ಸೆಂಟೇಜಲ್ಲಿ ಹೇಳೋದಷ್ಟೇ. ಆ ಥರ 80% 90% ಮರಿಗಳು ಸಿಗ್ತವೆ. ಸೊ ಅವನ್ನ ನಾವು ಬಕ್ರೀದ್ ಬ್ಯಾಚ್ಗೆ ಅಂತ ಮಾಡ್ಕೊಂಡ್ರೆ ಸರಿ. ಅವನ್ನ ಇದು ಬಿಟ್ಬಿಟ್ಟು ಪ್ಯೂರ್ ಮರಿ ತೊಗೊಂಡೋಗಿ ಬಕ್ರೀದ್ ಬ್ಯಾಚ್ ಮಾಡ್ತೀನಿ ಅಂದರೆ ಇವ್ನು ಮರಿನೇ ರೇಟ್ ಕೊಟ್ಟಿರ್ತಾನೆ, ಮಾರಬೇಕಾದ್ರೂ ಅದೇ ರೇಟಿಗೆ ಹೇಳ್ತಾರೆ. ಆಗ ಅವ್ನಿಗೆ ಲಾಸ್ ಅನಿಸುತ್ತೆ. ಸೊ ಆ ಥರ ಏನು ಗೊತ್ತಿಲ್ಲದೆ ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸರ್. ಇದು ಜಾತಿ ಹೆಸರು ಬಂದು ಬಂಡೂರು ಅಂತ. ಆ್ಯಕ್ಚುಲಿ ಸುಮಾರು ಜನ ಇದನ್ನು ಬನ್ನೂರು ಅಂತ ಕರೀತಾರೆ. ಬನ್ನೂರು ಬಂದು ಮೈಸೂರು ಜಿಲ್ಲೆ, ಬಂಡೂರು ಬಂದು ನಮ್ಮ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ. ಸುಮಾರು ಜನಕ್ಕೆ ವಿಚಾರನೇ ಗೊತ್ತಿಲ್ಲ. ಹೊರಗಡೆಯವರೆಲ್ಲ ಬಂದವರೆಲ್ಲ ಬನ್ನೂರು ಮರಿ ಅಂತ ಕರೀತಾರೆ. ಈ ಹಿಂದೆನೂ ಅದ್ರ ಬಗ್ಗೆ ನಾನು ನಮ್ಮ ಚಾನಲೆಲ್ಲ ವೀಡಿಯೋಸ್ ಮಾಡಿದ್ದೀನಿ. ಬನ್ನೂರಲ್ಲ, ಇದ್ರ ಹೆಸರು ಬಂಡೂರು ಅಂತ. ಪ್ರೊನೌನ್ಸಿಯೇಷನು ಮಿಸ್ಟೇಕ್ ಆಗಿ ಆ ಥರ ಕರೀತಾ ಇದ್ದಾರೆ ಅಷ್ಟೇ. ಅಂದರೆ ಬನ್ನೂರು ಅನ್ನೋದು ಕರೆಯೋಕ್ಕೆ ಈಸಿಯಾಗಿ ಬರುತ್ತೆ. ಬಂಡೂರು ಡಾ ಪ್ರೊನೌನ್ಸಿಯೇಷನ್ ಬರದೆ ಬನ್ನೂರು ಅನ್ನೋದು ಈಸಿಯಾಗಿ ಪ್ರೊನೌನ್ಸಿಯೇಷನ್ಗೆ ಬರುತ್ತೆ ಅಂತೇಳಿ ಹಂಗೆ ಮಾಡ್ತಾ ಇದ್ದಾರೆ ಅಷ್ಟೇ. ಬಟ್ ಅದು ತಪ್ಪು ಅದು. ಮತ್ತು ಇದರಲ್ಲಿ ಇದು ಒಂದೇ ಜಾತಿ. ಅಂದರೆ ಕೆಲವ್ರು ಹೇಳ್ತಾರೆ ಬಂಡೂರಲ್ಲೇ 16 ಥರ ಇದೆ, 3 ಥರವೇ, 9 ಥರವೇ ಅಂತ ಕೆಲವರೆಲ್ಲ ಹೇಳ್ತಾರೆ. ಅದೆಲ್ಲ ಸುಳ್ಳು. ಈಗ
ಇದರಲ್ಲೇ ಸಿರಿ ಕುರಿ, ಕಪ್ನಿ ಕುರಿ, ಹುಚ್ಚು ಕುರಿ, ಒಟ್ನವ್ ಕುರಿ, ಕೊನಾರೆ ಕುರಿ, ಕೆಲವರು ಇನ್ನೊಬ್ರದ್ದು ಯಾವುದೋ ದೊಡ್ಡಿ ಕುರಿ ಅಂತಾರೆ, ಆಮೇಲೆ ರಜನಿ ಕುರಿ ಅಂತಾರೆ. ಈ ಥರ ಯಾವುದೂ ಇಲ್ಲ ಸರ್, ಇದೆಲ್ಲ ಒಂದೇ ಜಾತಿ. ಇದರಲ್ಲಿ ಇದು ಬಂಡೂರು ಕುರಿ ಅಂತ. ಬಂಡೂರು ಹಿಸ್ಟ್ರಿ ಏನಾದ್ರು ಗೊತ್ತಾ ನಿಮಗೆ ಕುರಿದು? ಸರ್ ನಮ್ಮಪ್ಪ, ನಮ್ಮ ತಾಯಿ, ನಮ್ಮ ತಾತ ಎಲ್ಲ ಮಳವಳ್ಳಿ ಟೌನವರೇನೆ. ಅವ್ರು ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ನಮಗೂ ಅಷ್ಟೇ ಗೊತ್ತಿರೋದು. ಈಗ ಹಿಸ್ಟ್ರಿ ಅಂತ ನಾವೇನು ಇಲ್ಲದೆ ಇರೋದ್ನೆಲ್ಲ ಇದ್ರ ಬಗ್ಗೆ ಯಾರು ಬುಕ್ ಬರ್ದಿಲ್ಲ ಬಂಡೂರು ಕುರಿ ಬಗ್ಗೆ. ಈಗ ಯಾವ್ದಾರು ಒಂದು ಆರ್ಟಿಕಲಲ್ಲಿ ಓದಿರ್ತೀವಿ, ರಾಜರ ಕಾಲದಿಂದನೂ ಇದು ಯಾರು ತಂದು ಬಿಟ್ಟಿದ್ದು ಇಲ್ಲಿಗೆ, ಯಾರ ಕಾಲದಲ್ಲಿ ಈ ಮರಿ ಇಲ್ಲಿ ಬಂದಿದ್ದು ಈ ತಳಿ, ಈ ಥರ ಎಲ್ಲ ಒಂದು ಆರ್ಟಿಕಲ್ಗಳಲ್ಲಿ ಓದಿರ್ತೀವಿ ಹೊರತು, ಅಥವಾ ನಮ್ಮ ತಂದೆ ತಾಯಿ, ನಮ್ಮ ತಾತ ಇವರೆಲ್ಲ ಏನು ಹೇಳ್ಕೊಟ್ಟಿರ್ತಾರೆ ಅಷ್ಟೇ ಸರ್ ನಮಗೂ ಗೊತ್ತಿರೋದು. ಸೊ ಬಂಡೂರು ಇಲ್ಲೇ 5 ಕಿಲೋಮೀಟ್ರ್ ಅಷ್ಟೇ. ಮಳವಳ್ಳಿ ಟೌನಿಂದ ಬಂಡೂರು ಅನ್ನೋ ಒಂದು ಹಳ್ಳಿ ಇಲ್ಲಿಂದ 5 ಕಿಲೋಮೀಟ್ರು. ಆ ಹೆಸರನ್ನ ಇದಕ್ಕೆ ಇಟ್ಟಿರೋದು ಬಂಡೂರು ಅಂತ. ನಮಗೂ ಹಿಸ್ಟ್ರಿ ಅಂತ ಅಂದರೆ ಅಷ್ಟೇ ಸರ್ ಗೊತ್ತಿರೋದು. ಇದು ಬಂಡೂರು ಕುರಿ. ಇದು ಈ ಥರ ಕುಳ್ಳಿಗೆ ತಾಳಗಿರುತ್ತೆ, ಕಾಲು ತುಂಬ ಗಿಡ್ಡಿಗೆ, ಮುಖ ಒಂಥರ ಮುದ್ದಾಗಿ, ಮತ್ತು ಈ ಥರ ಉದ್ದಪ್ಪನ ಇರಬೇಕು, ಇಲ್ಲಿಂದ ಈ ಥರ ಲೆಂತ್ ಇರಬೇಕು ಮರಿ, ಹಿಂಗೆ ಈ ಥರ ಲೆಂತ್ ಇರಬೇಕು. ಅಗಲ ಆಗುತ್ತೆ ಎದೆಗುಂಡಿಗೆ ನೋಡಿ, ಈ ಥರ ಎದೆಗುಂಡಿಗೆ ನೋಡಿ ಹೆಂಗೈತೆ ಇದಕ್ಕೆ, ಈ ಥರ ಅಗಲ ಇರಬೇಕು ಎದೆಗುಂಡಿಗೆ. ಸೊ ಆ ಥರ ನೋಡಿ ಕಂಡುಹಿಡಿತೀವಿ ಹೊರತು. ಆಮೇಲೆ ಬುಂಡೆನೂ ಅಷ್ಟೇ ಈ ಥರ ಕೊಕ್ಕಿರ್ಬೇಕು ಹಿಂಗೆ ನೀಟಾಗಿ, ಈ ಥರ ಲೈಟಾಗಿ ರೋಮನ್ ಫೇಸ್ ಥರ, ಈ ಥರ ಎಲ್ಲ ನೋಡ್ತೀವಿ. ಅದು ಬಿಟ್ಟರೆ ಇದರಲ್ಲಿ 16 ಥರ ಅವೆ, 26 ಥರ ಅವೆ, ಆ ಥರ ಎಲ್ಲ ನಮ್ಮ ತಾತ್ಯಾರ, ನಮ್ಮ ತಂದೆದಿರು ಯಾರು ಹೇಳ್ಕೊಟ್ಟಿಲ್ಲ ನಮಗೆ ಸರ್. ಇದರಿಂದ ಜಾತಿ ಕಡಿಮೆ ಇರೋ ಮರಿಗಳನ್ನೆಲ್ಲ ಮೀಟ್ಗೆ ಯೂಸ್ ಮಾಡ್ತಾ ಇರೋದು. ಸುಮ್ಮನೆ ಎಲ್ಲನೂ ಬ್ರೀಡಿಂಗೇ ಮಾಡ್ತಾರೆ ಅಂತ ಸುಳ್ಳು ಹೇಳೋದಲ್ಲ. ಈ ಥರ ಕ್ವಾಲಿಟಿ ಇದ್ರೆ ಮಾತ್ರ ಬ್ರೀಡಿಂಗ್ ಯೂಸ್ ಮಾಡ್ತಾ ಇರೋದು. ನಾವಾಗಲಿ ಇನ್ನೊಬ್ರಾಗಲಿ ಈ ಥರ ಕ್ವಾಲಿಟಿ ಇದ್ರೆ ಮಾತ್ರ ಬ್ರೀಡಿಂಗ್ ಅಂತ ಯೂಸ್ ಮಾಡೋದು. ಇದರಲ್ಲಿ ಹೇಳಂದಲ್ಲ ಸರ್, ಈಗ ಒಂದು 10 ಹೆಣ್ಣು ಮರಿಗಳು ಕ್ರಾಸ್ ಮರಿ ಇಟ್ಕೊಂಡು ಒಂದು ಪ್ಯೂರ್ ಬಂಡೂರು ಮರಿ ಇಟ್ಕೊಂಡು ಅದರಿಂದ ಬರೋ ಮರಿಗಳೆಲ್ಲ ಎಲ್ಲಿಗೆ ಹೋಗ್ತವೆ? ಮೀಟ್ಗೆ ಹೋಗೋದು ಸರ್. ಅದರಲ್ಲಂತೂ ಬಕ್ರೀದ್ ಟೈಮಲ್ಲಿ ಅತಿ ಹೆಚ್ಚು ಸೇಲ್ಸ್ ಆಗೋದು. ಈ ಕ್ರಾಸ್ ಮರಿಗಳೆಲ್ಲ ಅತಿ ಹೆಚ್ಚು ಬಕ್ರೀದಲ್ಲೇ ಸೇಲ್ಸ್ ಆಗೋದು. ಅದರಲ್ಲೂ ಮುಸಲ್ಮಾನ ಬಂದವರೇ ಜಾಸ್ತಿ ತಗೊಳ್ಳೋದು ಈ ಮರಿಗಳನ್ನ. ಇರೋದು ಹೇಳಬೇಕು, ಸುಮ್ಮನೆ ಸುಳ್ಳೆಲ್ಲ ಹೇಳ್ಕೊಂಡು ಕ್ರಾಸ್ ಮರಿನೂ ಬ್ರೀಡಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ. ಕ್ರಾಸ್ ಮರಿ ಬ್ರೀಡಿಂಗ್ ಮಾಡ್ತಾರೆ ಅಂದರೆ ಮರಿ ತೆಗ್ಸಿದ್ಮೇಲೆ ಅದು ಮಟನ್ಗೆ ಹೋಗೋದು ಕ್ರಾಸ್ ಮರಿಗಳದು ಸರ್. ಆಮೇಲೆ ಇದು ಅಂದಾಜು ಮ್ಯಾಕ್ಸಿಮಮ್ ಎಷ್ಟು ಕೆಜಿ ಬರುತ್ತೆ ಸರ್? ಸರ್ ಪ್ಯೂರ್ ಮರಿಗಳಾದರೆ ವೆಯ್ಟ್ ಕಡಿಮೆನೇ ಇರುತ್ತೆ. ಅಂದರೆ ಈಗ ಒಂದು 45ರಿಂದ 48, 50 kg ಒಳಗಡೆನೇ ಸರ್, ಅಷ್ಟೇ, ಜಾಸ್ತಿ ಬರೋಲ್ಲ. 45 ಅಂದಾಜು, ಯಾವುದೋ ಗಂಡು ಮರಿ ಆದರೆ 45ರಲ್ಲೇ ನಿಂತ್ಕೊಳ್ಳುತ್ತೆ ವೆಯ್ಟು. ಇದೇ ಏನಾದ್ರು ಕ್ರಾಸ್ ಮರಿ ಇಲ್ಲಾದರೆ ಸರ್, ನಾನೇ ಮಾರಿದ್ದೀನಿ ಮರಿಗಳನ್ನ, ನಮ್ಮ ಫ್ರೆಂಡ್ದು ಒಂದು 60-65 kg ಬಂದವೆ ಸರ್. ಕ್ರಾಸ್ ಮರಿಲಿ ಹೇಳ್ತಾ ಇರೋದು ನಾನು ಸರ್. ಸೇಲ್ಸ್ ಇದೆ, ಮೀಟ್ಗೆ ಒಳ್ಳೆ ಸೇಲ್ಸ್ ಇದೆ. ಇದು ಭಯಂಕರ ಬೇಡಿಕೆ ಇರೋದು ಸರ್. ಇದು ಮೀಟ್ಗೆ ಬಂಡೂರು ಕ್ರಾಸ್ ಮರಿನು ಮೀಟ್ಗೆ ಸಿಕ್ಕಾಪಟ್ಟೆ ಸೇಲ್ಸ್ ಇದೆ. ಯಾವ ಭಾಗದಲ್ಲಿ ಮೀಟ್ಗೆ ಜಾಸ್ತಿ ಗಮನ ಕೊಡ್ತಾರೆ ಸರ್? ನಮ್ಮ ಭಾಗದಲ್ಲೇ ಇದನ್ನ ತಗೊಳ್ಳೋಕೆ ಬೆಂಗಳೂರಿಂದ ಹಿಡಿದು ಸುತ್ತಮುತ್ತ 100 ಕಿಲೋಮೀಟರ್ ಡಿಸ್ಟೆನ್ಸಿಂದ ಈ ಮರಿಗಳನ್ನ ತಗೊಳ್ಳೋಕ್ಕೆ ನಮ್ಮ ಮಳವಳ್ಳಿ ಟೌನ್ಗೆ ಬರೋದಿಲ್ಲ. ಅಂದರೆ ಮಳವಳ್ಳಿ ಟೌನ್ಗೆ ಬರಲ್ಲ, ಮಳವಳ್ಳಿ ತಾಲೂಕಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಇಲ್ಲೆಲ್ಲ ಸಿಗುತ್ತೆ. ನಾನೇ ಒಂದು 4-5 ಜೊತೆ ತಗೊಂಡೆ ಅಂತ ತಿಳ್ಕೊಳ್ಳಿ, ನಾನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು? ಕಾಯಿಲೆ ಕಸಾಲೆಗಳನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೋದು ಸರ್? ಸರ್ ಸಾಕಿ ಮಾರ್ಬಿಡ್ತೀನಿ ಅಂತ ಅಂದರೆ ಒಂದೇ ವ್ಯಾಕ್ಸಿನೇಷನ್ ಸಾಕು, ಅಂದರೆ 1 ಟೈಮ್ ಸಾಕು. ಅಂದರೆ ತಗೊಂಡೋದ ತಕ್ಷಣ ET 1 ಮಾಡಿಸಿ, ಒಂದು 20 days ಗ್ಯಾಪ್ ಬಿಟ್ಟು PPR ಮಾಡಿಸಿದ್ರೆ 6 ತಿಂಗಳಾದ್ಮೇಲೆ ಇನ್ನೊಂದ್ಸಲ ET ಮಾಡಿಸ್ಕೊಳ್ಳಿ ಸಾಕು ಅಲ್ಲಿ. ಯಾಕಂದ್ರೆ 1 ವರ್ಷದಲ್ಲಿ ಮಾರ್ಬಿಡ್ತೀವಿ. ರೆಗ್ಯುಲರ್ ಆಗಿ ಇದನ್ನು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹೆಂಗಿರು ಮಾರ್ಬಿಡ್ತೀವಿ, ಮಟನ್ಗೆ ಹೋಗುತ್ತದು. ಸೊ ಹಂಗಾಗಿ ಕ್ರಾಸ್ ಮರಿಲೆಲ್ಲ ನೀವು ಮಾಡಿಸ್ಬೇಕಾದ್ರೆ ಇಷ್ಟೇ ಸರ್, ET PPR. ಕೆಲವು ರೀಜನಲ್ಲಿ ಅವಶ್ಯಕತೆ ಇದ್ದರೆ HS ಅಂತ ಬರುತ್ತೆ, ಮತ್ತು ಬ್ಲೂಟಂಗ್ ಅಂತ ಬರುತ್ತೆ. ಅದು ಅವಶ್ಯಕತೆ ಬಿದ್ದಲ್ಲಿ ಮಾತ್ರ. ಅಂದರೆ ಕೆಲವೊಂದೊಂದು ರೀಜಲ್ಲಿ ಆ ರೋಗಗಳು ಜಾಸ್ತಿ ಇರ್ತವೆ, ಎಲ್ಲ ರೀಜನಲ್ಲೂ ಇರಲ್ಲ, ಕೆಲವೊಂದು ಭಾಗಗಳೆಲ್ಲ ಅಷ್ಟೇ. ಈಗ ಯಾವುದೋ ಒಂದು ರಾಯಚೂರಿಗೆ ತಗೊಂಡು ಹೋಗ್ತಾರೆ ಅನ್ಕೊಳ್ಳೋಣ, ಆ ಭಾಗದಲ್ಲಿ HS ರೋಗ ಸ್ವಲ್ಪ ಮರಿಗಳು ಕಾಣಿಸ್ಕೊಂಡಿರುತ್ತೆ, ಆ ಟೈಮಲ್ಲಿ ಅದು ಮಾಡಿಸ್ಕೋಬೇಕು. ಬಟ್ ಕಂಪಲ್ಸರಿ ಸರ್ ET PPR ಮಾಡಿಸ್ಕೋಬೇಕು. ಡೇಂಜರಸ್ ರೋಗಗಳು ಅಟ್ಯಾಕ್ ಆದರೆ ಮಾತ್ರ ಎಲ್ಲ ಮರಿಗೂ ಸ್ಪ್ರೆಡ್ ಮಾಡಿ ಸತ್ತೋಗ್ಬಿಡ್ತವೆ ಸರ್, ಡೆತ್ಗಳಾಗ್ಬಿಡ್ತವೆ. ಕಾರಣನೇ ಗೊತ್ತಾಗಲ್ಲ ಡೆತ್ ಆದಾಗ, ರೋಗಗಳ ಒಳಗಡೆ ಇದ್ದು ಆ ಥರ ಆಗ್ಬಿಡುತ್ತೆ. ಇನ್ನು ರೆಗ್ಯುಲರಾಗಿ ಮಾಡಿಸ್ಕೊತೀನಿ ಅಂದರೆ ವರ್ಷಕ್ಕೊಂದ್ಸಲ PPR, ಪ್ರತಿ ವರ್ಷ 1 ಸಲ PPR, ವರ್ಷಕ್ಕೆ 2 ಸಲ ET. ಅದ್ರ ಜೊತೆಗೆ ಸರ್ ಡಿವಾರ್ಮಿಂಗ್ ತುಂಬ ಇಂಪಾರ್ಟೆಂಟು, ಸಾಕಿ ಮಾರೋರಿಗೆ ಎಸ್ಪೆಷಲಿ. ಯಾಕಂತಂದರೆ ಡಿವಾರ್ಮಿಂಗ್ ಏನಾಗುತ್ತೆ ಅಂದರೆ, ತಿಂದಿದ್ದೆಲ್ಲ ಡೈಜೆಷನ್ ಆಗಿ ಮೈಗೆ ಹತ್ತಿದ್ರೆ ಮಾತ್ರ ಮರಿ ಗ್ರೋತ್ ಆಗೋದು. ತಿಂದಿದ್ದೆಲ್ಲ ಡೈಜೆಷನ್ ಸರಿಯಾಗದೆ ಬರೀ ಹುಳಗಳೇ ತಿಂತಾವೆ ಅಂತಂದರೆ, ಅಥವಾ ಡಿವಾರ್ಮಿಂಗ್ ಮಾಡಿಸ್ತಿಲ್ಲ ಅಂದರೆ ಮರಿ ಮೈಯೇ ಎತ್ತಲ್ಲ, ತೂಕನೇ ಬರಲ್ಲ, ವೆಯ್ಟ್ ಬರಲ್ಲ. ಸೊ ಅದಕ್ಕೇನು ಮಾಡಬೇಕು, ಡಿವಾರ್ಮಿಂಗು 3 ತಿಂಗಳಿಗೆ ಒಂದ್ಸಲ ಇರುತ್ತೆ. ಕೆಲವೊಂದು ಡೋಸೇಜು 6 ತಿಂಗಳಿಗೆ ಒಂದ್ಸಲ ಇರುತ್ತೆ. ಡೋಸೇಜ್ ಮೇಲೆ ಡಿಪೆಂಡ್, ಅದುವೇ ಡಾಕ್ಟ್ರ್ ಹೆಂಗೆ ಹೇಳ್ತಾರೆ ಆ ಥರ ಕೇಳಬೇಕು. 3 ತಿಂಗಳಿಗೆ ಒಂದೊಂದ್ಸಲ ಇದೆ, ಅದರ 3 ತಿಂಗಳಿಗೆ ಒಂದೊಂದ್ಸಲ ಮಾಡಿಸ್ಕೊಂಡ್ರೆ ಆಗುತ್ತೆ ಸರ್. ಈ 3 ಕಂಪಲ್ಸರಿ, ಡಿವಾರ್ಮಿಂಗು, ET PPR ಮಿಸ್ ಮಾಡಿಸ್ದಂಗೆ ಮಾಡ್ಬೇಕು ಸರ್. ಸರ್ ಮರಿ ಕ್ವಾಲಿಟಿ ಮೇಲೆ ಡಿಪೆಂಡು. ಪ್ರೈಸು ಏನು ಫಿಕ್ಸ್ಡ್ ರೇಟ್ ಅಲ್ಲ, ಬಟ್ಟೆ ಅಂಗಡಿಗೆ ಹೋದ ತಕ್ಷಣ ಫಿಕ್ಸಡ್ ರೇಟ್ ಅಂತ ಒಂದು 999 ಅಂತ ಹಾಕ್ಬಿಡ್ತಾರಲ್ಲ, ಆ ಥರ ಏನಲ್ಲ ಇವು. ಹೆಂಗೆ ಅಂದರೆ ಜಾತಿ ಕುಲ ನೋಡಿ ರೇಟ್ ಫಿಕ್ಸ್ ಮಾಡ್ತೀವಿ. ಒಂದು 10,000ದಿಂದನೂ ಸಿಗುತ್ತೆ ಸರ್. 10,000ದಿಂದ ಒಂದು 50,000, 60,000, 70,000 ತನಕನೂ ಇದಾವೆ ಮರಿಗಳು. ಮರಿಲೇ, ಸಣ್ಣ ಮರಿಲೇನೆ, ಅದು ಜಾತಿ ಮೇಲೆ ಹೋಗುತ್ತೆ. ಈಗ ಈ ಮರಿನ ಸರ್ ನನಗೆ 55,000 ಕೇಳಿದ್ರು ಒಂದು ತಿಂಗಳಿಂದನೇ. 55,000ಕ್ಕೆ ಇದು 7 ತಿಂಗಳು ಮರಿ.
7ರಿಂದ 8 ತಿಂಗಳು ಮರಿ ಸರ್ ಅಷ್ಟೇ. ಇದು ನನಗೆ 55,000 ಕೇಳಿದ್ರು. ನಾ ತಂದಿದ್ದು ಇದಕ್ಕೆ ಅರ್ಧ ದುಡ್ಡಲ್ಲಿ. ನಾನು ಓಪನ್ ಆಗಿ ಹೇಳ್ತೀನಿ, ನಾ ತಂದಿದ್ದು 55,000 ಅರ್ಧ ದುಡ್ಡಲ್ಲಿ. 22 ಅಂದರೆ ನಾನು 27,000 ತಂದಿದ್ದು. 27-28,000 ತಂದಿದ್ದು ಸರ್. ಅಂದರೆ ಇದ್ರ ಜೊತೆ ಇನ್ನೊಂದು ತಂದಿದ್ದೆ ಸೋಮ ಅಂದ್ಬಿಟ್ಟು, ಅವ್ನು ಸೇಲ್ ಮಾಡ್ಬಿಟ್ಟೆ. ಸೊ ಇದಕ್ಕೊಂದು ಮರಿನ ತಂದಾಗ ಅಷ್ಟು ಬಿದ್ದಿತ್ತು ಸರ್ ಅಷ್ಟೇ. ಬಟ್ ಇದನ್ನು ನನಗೆ 55,000 ಕೇಳಿದ್ರು. ನನಗೆ ಬಿಸ್ನೆಸ್ ಮಾಡಲೇಬೇಕು ಅಂದಿದ್ರೆ ಕಳಿಸ್ಬಿಡ್ಬೋದಿತ್ತು. ಬಿಸ್ನೆಸ್ ಅಲ್ಲ ಇದು, ಮರಿ ಸಿಕ್ಕಲ್ಲ ಸರ್ ಈ ಥರ, ಎಲ್ಲ ಟೈಮಲ್ಲೂ ಸಿಕ್ಕಲ್ಲ ಈ ಥರ. ಈ ಮರಿ ನನಗೆ ಇಷ್ಟ ಆಗಿ ನಾನು ಇಟ್ಕೊಂಡಿರೋದು. 2 ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ಸಣ್ಣ ಮರಿಗಳನ್ನ ಸೇಲ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಇದು ಇಷ್ಟ ಆದಂಗೆ ಸರ್ ಯಾವ ಮರಿನೂ ಇಷ್ಟ ಆಗಲಿಲ್ಲ. ಅಂದರೆ ಇದಕ್ಕಿಂತಲೂ ಚೆನ್ನಾಗಿರೋ ಮರಿಗಳವೆ, ಆದರೆ ನನಗೆ ಇವನು ಇಷ್ಟ ಆದ, ಅದಕ್ಕೆ ನಾನು ಇಟ್ಕೊಂಡಿದ್ದು. ಭೀಮಾ ಅಂತ ಇದಕ್ಕೆ ಹೆಸರಿಟ್ಟಿದ್ದೀನಿ. ಇನ್ನೊಬ್ಬ ಸೋಮ ಅಂತ ಇಟ್ಟಿದ್ದೆ, ಅವನು ತುಮಕೂರು ಕೊಟ್ಟೋದ. ಅವನು ಪ್ರೈಸ್ ವಿಚಾರಕ್ಕೆ ಬಂದರೆ ಸರ್ 10,000ದಿಂದ ಒಂದು 60-70,000 ತನಕ ಹೋಗ್ತವೆ. ಒಂದೊಂದ್ಸಲ 1 ಲಕ್ಷಕ್ಕೂ ಮಾರಿರೋವು ಉಂಟು. ಹೆಂಗೆ ಅಂದರೆ ಅದೇ ಮರಿ ಬಿತ್ತನೆಗೆ ಬೇಕು ಅಂದರೆ ಮಾತ್ರ. ಮಟನ್ಗೆ ಹೋಗೋ ರೇಟೆಲ್ಲ ಅಷ್ಟೆಲ್ಲ ಹೋಗಲ್ಲ. ಈಗ ಹೇಳಿದ್ನಲ್ಲ, ಈಗ ನಾನು 27-28,000 ತಂದಿದ್ದು 55 ಕೇಳ್ತವ್ರೆ, ಕೊಟ್ಟಿಲ್ಲ ನಾನು. ಹಂಗೆ ಅದು ಮರಿ ಹೆಂಗೆ ಬೆಳೀತಾ ಇರುತ್ತೆ, ಆ ಬಿತ್ತನೆಗೆ ಆಗುತ್ತೆ ಏನಂತ ಇದ್ದರೆ, ಈಗ 10 ಹೆಣ್ಣು ಮರಿ ಅಥವಾ ಒಂದು 50 ಹೆಣ್ಣು ಮರಿ ಇಟ್ಕೊಂಡಿರ್ತಾರೆ. ಅವ್ರು ಬಿತ್ತನೆಗೆ ಹುಡುಕ್ತಾ ಇರ್ತಾರೆ. ಒಂದು ಒಳ್ಳೆ ಮರಿ ಇಟ್ಕೊಂಡಿರ್ತಾನೆ, ಮರಿ ಚೆನ್ನಾಗಿ ತೆಗ್ಸೋಕ್ಕಾಗೋದು. ಅವ್ರು 10,000-20,000 ಮುಖ ನೋಡಲ್ಲ, ಕೊಟ್ಬಿಟ್ಟು ಒಳ್ಳೆ ಮರಿ ಅಂದ್ಬಿಟ್ಟು ಎತ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಸೊ ಹಂಗೆ ಇದು ನಾನು ನಮ್ಮ ಮನೇಲಿ ಇರೋವರೆಗೂ, ನಾನು ಇರೋವರೆಗೂ ಇಟ್ಕೋಬೇಕು ಅಂತ ತಂದಿರೋ ಮರಿ ಇದು. ಇವ್ನು ಎಲ್ಲಿವರೆಗೆ ಇರ್ತಾನೆ ಸರ್ ಅಲ್ಲಿವರೆಗೆ ಇಟ್ಕೋಬೇಕು ಅನ್ಕೊಂಡು ತಂದಿದ್ದೀನಿ. ಸೊ ಸರ್ ಖಂಡಿತ, ಬಟ್ ನಾನು ಓಪನ್ ಆಗಿ ಹೇಳ್ತೀನಿ, ಇದನ್ನು ಕಂಪ್ಲೀಟಾಗಿ ತಗೊಳಕ್ಕೆ ಹೋಗ್ಬೇಡಿ ಸರ್. ಈಗ ಪ್ಯೂರ್ ಮರಿಗಳನ್ನೇ ನಾನು ಮಾಡ್ತೀನಿ 20,000. ಈಗ ನಾನು ಹೇಳಿದ್ನಲ್ಲ 27,000-28,000 ನನ್ನ ಮರಿ ಪ್ಯೂರ್ ಮರಿಗಳು, ಅಥವಾ ಈ ಥರ ಕ್ವಾಲಿಟಿಲಿ ಪ್ಯೂರ್ ಮರಿಗಳು 15,000ದಿಂದ ಸಿಗೋವು ಇದ್ದಾವೆ. ಹುಡುಕಿ ಎತ್ಕೋಬೇಕು ಮರಿಗಳನ್ನ ನಾವು ಅಷ್ಟೇ. ನಾವು ಪ್ಯೂರ್ ಮರಿನೇ ಮಾಡ್ತೀವಿ ಅಂದ್ಬಿಟ್ಟು ಒಂದು 30,000 ಹಾಕ್ಬಿಟ್ಟು ಒಂದು 10 ಮರಿ ಹಾಕ್ಬಿಟ್ರೆ ಸರ್ 3 ಲಕ್ಷ ಆಯಿತು. 10 ಮರಿಗೇನೆ ಆ ಥರ ಹಾಕಿ ಬಂಡವಾಳ ಹಾಕ್ಬಿಟ್ಟು ಮಾಡಿದ್ರೆ ಮನೆ ಹಾಳಾಗ್ಬಿಡ್ತಾವೆ ಸರ್. ದುಡ್ಡಿರೋನು ಹಾಕ್ಬೋದು ಅಷ್ಟೇ. ಮಿಡಲ್ ಕ್ಲಾಸ್ ಅವರು ಬಡವರಂತೂ ಪ್ಯೂರ್ ಮರಿಗಳು 30,000-25,000 ಕೊಟ್ಟು ಸಾಕ್ತೀನಿ ಅನ್ನೋಕ್ಕೆ ಸಾಧ್ಯವೇ ಇಲ್ಲ. ನಾನು 2 ವರ್ಷದಿಂದ ಕ್ರಾಸ್ ಮರಿಯಿಂದನೇ ಸ್ಟಾರ್ಟ್ ಮಾಡಿ ಇವತ್ತು ಒರಿಜಿನಲ್ ಮರಿಗಳು ಎತ್ತುತ್ತಾ ಇದ್ದೀನಿ ಅಂತಂದರೆ ರೇಟ್ ಕೊಟ್ಟು, ಅದು ಕ್ರಾಸ್ ಮರಿಲಿ ಸಿಕ್ಕಿರೋ ಅನುಭವನೇ ಸರ್. ನನ್ನ ಕಣ್ಮುಂದೆನೆ ಒಬ್ರು ಆಂಧ್ರದವ್ರು ಬಂದ್ರು, ಒಬ್ರು ಬೆಂಗಳೂರವ್ರು ಬಂದ್ರು, ಹಾಂ ಸರ್. ಹಾಗೆ ಒಬ್ರು KR ನಗರದವ್ರು ಬರ್ತಾ ಇದ್ದಾರೆ, ಹಾಸನವ್ರು ಬರ್ತಾ ಇದ್ದಾರೆ ಅಂದ್ರಿ. ಹಾಂ ಸರ್. ಈಗ ರಿಯಲಿಸ್ಟಿಕ್ ಆಗಿ ನನ್ನ ಮುಂದೆ 4 ಕಡೆಯಿಂದ 4 ಜಿಲ್ಲೆಗಳಿಂದ ಈಗ ಕಸ್ಟಮರ್ ಬಂದಿದ್ದಾರೆ. ಹಾಂ ಸರ್. ನಿಮ್ಗೆ ತುಂಬಾ ಸರ್ ಏನಂದರೆ, ನಾನು ಹೊಗಳ್ಕೊಳಕ್ಕೆ ಹೇಳ್ತಾ ಇಲ್ಲ, ಯಾರೋ ಬೈಕೊಳಕ್ಕೆ ಹೋಗ್ಬೇಡಿ. ನಾನು ಇದನ್ನು ದಿಮಾಕಿಂದ ಹೇಳ್ತಾ ಇರೋದಲ್ಲ, ಪ್ರೀತಿಯಿಂದ ಹೇಳ್ತಾ ಇರೋದು. ಸರ್ ಕರ್ನಾಟಕದಲ್ಲಿ ಒಂದು ಬೆರಳೆಣಿಕೆ ಜಿಲ್ಲೆಗಳು ಬಿಟ್ಟರೆ, ಒಂದು 7-6 ಅಷ್ಟು ಬಿಟ್ಟರೆ, ಇನ್ನು ಎಲ್ಲ ಜಿಲ್ಲೆಯಿಂದನೂ ನಮ್ಮ ಮನೆಗೆ ಬಂದಿದ್ದಾರೆ ಸರ್. ಎಲ್ಲ ಜಿಲ್ಲೆಯಿಂದನೂ ಬಂದಿದ್ದಾರೆ. ನಾರ್ತ್ ಕರ್ನಾಟಕದಿಂದನೂ ಬಂದಿದ್ದಾರೆ ಸುಮಾರು ಜನ. ನನಗೆ ಭಾರಿ ಖುಷಿ ಆಗುತ್ತೆ. ಸೊ ತಗೊಂಡೋಗ್ತಾ ಇದ್ದಾರೆ ಸರ್. ಹಾಂ ಸರ್, ಹೌದು ಸರ್. ನೀವು ಯಾವ ಊರು ಸರ್? ನಾವು ಬೆಂಗಳೂರು BTM ಲೇಔಟ್. ವೆರಿ ಗುಡ್ ಸರ್. ಸುಮಾರು ಜನ ಬೆಂಗಳೂರವರೆಲ್ಲ ಒಳ್ಳೊಳ್ಳೆ ಏರಿಯಾದಿಂದ ಬಂದು ಮನೆ ಒಳಗಡೆ ಸಾಕೋದಕ್ಕಿಂತಲೇ ಮರಿ ತಗೊಂಡೋಗಿದ್ದಾರೆ. ಶೋಕಿಗೆ, ಪ್ರೀತಿಗೆ. ಈಗ ನಾಯಿ ತಗೊಂಡೋಗಿ ಸಾಕ್ತಾರಲ್ಲ, ಆ ನಾಯಿ ತಗೊಂಡೋಗಿ ಸಾಕೋಂಗೆ ಮರಿ ಸಾಕ್ತಾರೆ ಸರ್. ಆ ಥರ ಶೋಕಿ ಇದೆ ಈ ಮರಿ. ಬಂಡೂರು ಬ್ರೀಡು ಸಿಕ್ಕಾಪಟ್ಟೆ ಶೋಕಿ ಇದೆ ಇದು. ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ಭಾರಿ ಕ್ರೇಜ್ ಬಂಡೂರು ಕುರಿ ಅದೆಲ್ಲ ಬೈ. ಹಾಗಾಗಿ ಎಲ್ಲ ಜಿಲ್ಲೆಯಿಂದನೂ ನಮಗೆ ಆಲ್ಮೋಸ್ಟ್ ಬಂದಿದ್ದಾರೆ. ಅಂದರೆ ಸುಮ್ಮನೆ ಬಂದ್ಬಿಡಲ್ಲ, ಆ ನಂಬಿಕೆ ಉಳಿಸ್ಕೊಂಡಿದ್ದೀವಿ ನಾವು. ಈಗ ಒಂದು ಅಡ್ವಾನ್ಸ್ ಹಾಕಿ ನಮ್ಮ ಮನೆಗೆ ಬಂದು ತಗೊಂಡೋಗ್ತಾರೆ ಅಂದರೆ, ಅಡ್ವಾನ್ಸ್ನ ಈಗಿನ ಕಾಲದಲ್ಲಿ ಯಾವನ್ನೂ ಹಾಕ್ಬಿಡಲ್ಲ ಅಷ್ಟು ಈಸಿಯಾಗಿ. ನಂಬಿಕೆ ಎಷ್ಟು ಮುಖ್ಯ ಆಗುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಅಡ್ವಾನ್ಸ್ ಹಾಕಿ 1 ವಾರ ಬಿಟ್ಟು, ಒಂದು 5 ದಿನ ಬಿಟ್ಟು ನಮ್ಮ ಹತ್ರ ಬರ್ತಾರೆ ಅಂದರೆ, ಎಲ್ಲ ಕೂತ್ಕೊಂಡು ಅಡ್ವಾನ್ಸ್ ಹಾಕ್ತವ್ರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಾವು ಎಷ್ಟು ನಂಬಿಕೆ ಗಳಿಸಿದ್ದೀವಿ ಅಂತ. ಅದು ಎಲ್ಲರ ಕೈಲಿಂದನೂ ಸಾಧ್ಯ ಆಗಲ್ಲ. ಅದೇ ಹೇಳಿದ್ನಲ್ಲ ಸರ್ ಸ್ಟಾರ್ಟಿಂಗು, ಮರಿ ಸೆಲೆಕ್ಷನ್ನು, ಸಾಕಾಣಿಕೆ ರೀತಿ, ಮಾರ್ಕೆಟಿಂಗು 3 ಚೆನ್ನಾಗಿದ್ದು ನಂಬಿಕೆ ಉಳಿಸ್ಕೊಂಡ್ರೆ ಜನಗಳ ಹತ್ರ ಒಳ್ಳೆ ಕ್ವಾಲಿಟಿ ಕೊಟ್ಟು ಎಲ್ಲಿಂದ ಬೇಕಾದ್ರೆ ಬಂದು ತಗೊಂಡೋಗ್ತಾರೆ ಸರ್. ನೀವು ಹೇಳೋ ಪರ್ಪಸ್ ಪ್ರಕಾರ ಮೀಟ್ಗೂ ನೀವು ಸಾಕ್ಬೋದು, ಬ್ರೀಡಿಂಗ್ ಕೂಡ ಸಾಕ್ಬೋದು. ಅದೇ ಮೀಟ್ಗೆ ಒರಿಜಿನಲ್ ಮರಿ ಸಾಕಂಗಿಲ್ಲ ಸರ್, ಇರೋದೇ ಹೇಳ್ಬೇಕು. ಮೀಟ್ಗೆ ಒರಿಜಿನಲ್ ಮರಿ ಆಗಲ್ಲ. ಕೆಲವರೆಲ್ಲ ಏನು ಮಾಡಿದ್ದಾರೆ, ಬ್ರೀಡಿಂಗಿಂದ ತಗೊಂಡೋಗ್ತಾರೆ, ಸಾಕಾಗಲ್ಲ. 1 ವರ್ಷ 2 ವರ್ಷ ಕುಯ್ಯೋರು ಕೊಟ್ಬಿಡ್ತಾರೆ. ಆಗ ನಾವು ಕಂಡು ಕೂತಿದ್ದೀವ ಸರ್. ಈಗ ನಾನು ಈ ಮರಿನ ಸರ್ ಯಾರೋ ಒಬ್ಬ ಕೇಳಿದ್ರು ಅನ್ಕೊಳ್ಳಿ, ಈ ಥರದ ಕ್ವಾಲಿಟಿ ಮರಿಗಳನ್ನ ಸರ್ ನಾನು ಬ್ರೀಡಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಕೇಳ್ತಾರೆ, ಕೊಡ್ತೀನಿ. ನಾವು ಬ್ರೀಡಿಂಗ್ಗೆ ಕುಯ್ಯಲ್ಲ ಇವನೊಂದು ನಂಬಿಕೆ ಇಟ್ಟು ಕೊಡ್ತೀವಿ. ತಗೊಂಡೋದ್ಮೇಲೆ ಅವ್ನು 2 ವರ್ಷ ಬಿಟ್ಟು ಕುಯ್ಯೋರು ಕೊಟ್ಬಿಟ್ರೆ ನಾವು ಕಂಡು ಕೂತಿದ್ವಾ? ಹಂಗೆಲ್ಲ ಮಾಡಿದ್ದಾರೆ. ಬಟ್ ನಾನು ಆದಷ್ಟು ಬ್ರೀಡಿಂಗ್ ಏನವ್ರಿಗೆ ಒರಿಜಿನಲ್ ಮರಿಗಳನ್ನೇ ಕೊಡೋದು ಸರ್. ಯಾಕಂದರೆ ಒರಿಜಿನಲ್ ಮರಿಗಳು ಉಳ್ಕೊಳ್ಳಿ ಅಂತ. ನೀವು ಆ ಕಡೆ ನೋಡ್ಬೋದು ಕಸ್ಟಮರ್ಸ್ಗಳನ್ನ, ಈಗ ಸುಮಾರು ಜನ. ಖುಷಿ ಆಯ್ತು ಸರ್, ಯಾಕಂದ್ರೆ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಒಂದು ಕಾರ್ ಶೆಡ್ ಅಲ್ಲಿ ನೀವು ಒಂದು ಫಾರ್ಮ್ನ ಮಾಡಿ, ಬಂಡೂರು ಕುರಿ ಫಾರ್ಮ್ನ ಮಾಡಿ, ಇಷ್ಟು ಒಳ್ಳೆ ರೀತಿಯ ಕಸ್ಟಮರ್ಗಳನ್ನ. ಸರ್ ಇದು ಕಾರ್ ಶೆಡ್ಡು ಅಥವಾ ನಾನು ದೊಡ್ಡ ಶೆಡ್ಡು ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಆಸಕ್ತಿ ಇರಬೇಕಷ್ಟೇ, ಆಸಕ್ತಿ ಇದು. ಆಮೇಲೆ ಏನೇ ಮಾಡಿದ್ರೂ ಒಬ್ಬನೇ ಮಾಡ್ಬೇಕು ಸರ್. ನಿನ್ನ ಕಷ್ಟ ಆಯ್ತಾ ನೀನು ಒಬ್ಬನೇ ಅನ್ಬೋಸು, ಸುಖ ಆಯ್ತಾ ನೀನು ಒಬ್ಬನೇ ಅನ್ಬೋಸು. ಜೊತೆಲಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋದು ಬೇಡ.
ಅದು ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗು ಅವರಿಂದ ನನಗೆ ಬರ್ಬೋದು, ನನ್ನಿಂದ ಅವ್ರಿಗೆ ಬರ್ಬೋದು. ಯಾರಿಂದ ಬಂದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು. ಹಂಗಾಗಿ ಕಿತ್ತೋದಾಗ ಭಾರಿ ನೋವುಗಳಾಗ್ತವೆ. ನನಗೆ ಸಿಕ್ಕಾಪಟ್ಟೆ ನೋವಾಯ್ತು ಸರ್. ನನ್ನ ಜೀವನದಲ್ಲಿ ಫೈನಾನ್ಷಿಯಲಿ ಮೊದಲನೇ ಬಾರಿಗೆ ನನಗೆ ಒಂದು ದೊಡ್ಡ ಮಟ್ಟದ ಏಟು ಕೊಟ್ಟಿದ್ದಿದೆ. ನಾವು ಮಿಡಲ್ ಕ್ಲಾಸ್ ಅವರೇ, ನೀವು ಅರ್ಥ ಮಾಡ್ಕೊಳ್ಳಿ. ಮಿಡಲ್ ಕ್ಲಾಸ್ ಅವ್ರು ಒಂದು 30,000, 20,000, 40,000 ಸಂಬಳ ತಗೋತಿರ್ತಾರೆ. ಅಂಥವ್ರಿಗೆ ಒಂದೇ ಸಲ 9 ಲಕ್ಷ ಗೋಲ್ಡ್ ಇಟ್ಟು ಸಾಲ ಮಾಡಿ ಫಾರ್ಮ್ ಕಟ್ಸಿರ್ತೀವಿ. ಅದರಿಂದ ಏನೂ ಇಲ್ಲ, ಲಾಕ್ ಮಾಡ್ಬಿಟ್ಟು ಇವತ್ತಿಗೂ ಹಂಗೆ ನಿಂತೈತೆ ಅಂದರೆ ನೀವು ಆ ನೋವನ್ನ ನಾನು ಎಷ್ಟು ಅನುಭವಿಸ್ತಿದ್ದೀನಿ ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ಮಾಡೋಕೆ ಹೋಗ್ಬಿಡಿ ನೀವುಗಳು, ಯಾರು ಜನಗಳು ಮಾಡೋಕೆ ಹೋಗ್ಬೇಡಿ. ಆ ಥರ ಸಾಲ ಮಾಡ್ಕೊಂಡು ದೊಡ್ಡ ದೊಡ್ಡ ಶೆಡ್ ಹಾಕೆಲ್ಲ ಮಾಡೋಕೆ ಹೋಗ್ಬೇಡಿ. ಚಿಕ್ಕದಾಗಿ ಮಾಡಿದ್ರು ಒಂದು 10 ಕುರಿ ಮಾಡಿ, 15 ಕುರಿ ಮಾಡಿ, ಅದ್ರಲ್ಲಿ ಅನುಭವ ತೊಗೊಂಡು ಆಮೇಲೆ ಮುಂದೆ ಹೋಗಿ ಸರ್. ಮತ್ತು ಈ ಮರಿಗಳಿಗೆ ಕೆಲವರು ಕೋಡ್ ಬರದೇ ಇದ್ದರೆ ಇಷ್ಟಪಡ್ತಾರೆ. ಮರಿಗಳಿಗೆ ಎಲ್ಲ ಮರಿಗಳಿಗೂ ಕೋಡ್ ಬರಲ್ಲ ಅಂತ ಏನಿಲ್ಲ. ಇವು 50-50. ಒಂದಷ್ಟು ಮರಿಗಳಿಗೆ ಕೊಂಬು ಬರ್ತವೆ, ಒಂದಷ್ಟು ಮರಿಗಳಿಗೆ ಕೊಂಬು ಬರಲ್ಲ. ಕೆಲವರು ಕೊಂಬು ಬರಲಿಲ್ಲ ಅಂತಂದರೆ ಅದು ಒರಿಜಿನಲ್ ಏನೋ ಅಂತ ಅನ್ಕೊಳ್ಳೋದು, ಅಥವಾ ಫೇಸ್ ಈ ಥರ ವೈಟ್ ಬಿದ್ದುಬಿಟ್ರೆ ಒರಿಜಿನಲ್ ಏನೋ ಅಂತ ಅನ್ಕೊಳ್ಳೋದು. ಈಗ ನೋಡಿ ಮರಿ ವೈಟ್ಗಿದೆ ಅಲ್ವಾ, ಅಂದರೆ ಈ ಥರ ವೈಟ್ ಬಿದ್ದವೆಲ್ಲ ಒರಿಜಿನಲ್ ಅಂತ ಅಲ್ಲ ಸರ್. ಈ ಜಾತಿಲಿ ಸರ್ ಈ ಥರ ಕಿವಿ ಬ್ರೌನ್ ಪ್ಯಾಚ್ ಬರೋದು, ಈ ಕಣ್ಣತ್ರ ಈ ಥರ ಕೆಂಪು ಪ್ಯಾಚ್ ಬರೋದು. ಈಗ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ನೋಡಿ, ಮರಿ ನೋಡಿ, ಇದು ಕಣ್ಣತ್ರ ಹೆಂಗೆ ಪ್ಯಾಚ್ ಐತೆ ಇಲ್ಲಿ, ಈ ಥರ ಇಲ್ಲಿ ನೋಡಿ ಇದುವೆ, ಮತ್ತು ಇಲ್ಲಿ ಕಿವಿ ನೋಡಿ ಇದು, ಈ ಥರ ಎಲ್ಲ ಬರ್ತಾವೆ ಸರ್. ಕೆಲವ್ರು ಏನು ಅಂದರೆ ಕಿವಿ ವೈಟ್ ಇರಬೇಕು, ಹಣೆ ವೈಟ್ ಇರಬೇಕು, ಕಣ್ಣತ್ರ ವೈಟ್ ಇರಬೇಕು, ಫುಲ್ ವೈಟೇ ಇರಬೇಕು. ಏನು ಪೈಂಟ್ ಹೊಡಿಯೋಕ್ಕಾಯ್ತದೆ ಸರ್ ನಾವು? ಮರಿಗಳು ಇದ್ದಂಗೆ ಸೇಲ್ಸ್ ಆಗ್ತವೆ. ಆದರೆ ಜನ ಏನು ಅಂದರೆ ವೈಟ್ಗಿದ್ರೆ ಮುದ್ದಾಗಿ ಕಾಣ್ತಲ್ಲ ಅಂತ ಇಷ್ಟಪಡ್ತಾರೆ ಹೊರತು ವೈಟ್ಗಿದ್ದ ಮರಿ ಎಲ್ಲ ಪ್ಯೂರ್ ಮರಿ ಅಂತಲ್ಲ. ನಾಟಿ ಮರಿಗಳು ವೈಟ್ ಇರ್ತವೆ, ಬಂಡೂರು ಕ್ರಾಸ್ ಮರಿಲೂ ವೈಟ್ ಇರ್ತವೆ. ಇದೇನು ಅಂದರೆ ಜಾತಿ ತಾಳು ಇದ್ರದ್ದು ಗುಣಲಕ್ಷಣಗಳು ಹೆಂಗೆ ಏನು ಎತ್ತಂತ ತಿಳ್ಕೊಂಡು ಮರಿ ತಗೋಬೇಕೇ ಹೊರತು ವೈಟ್ ಫೇಸ್ ಬಿದ್ದುಬಿಡ್ತು ಪ್ಯೂರ್ ಮರಿ ಅಂತ ಎತ್ಕೊಂಡು ಹೊಟ್ಟೋಗ್ಬಿಡೋದಲ್ಲ, ಆ ಥರ ಅಲ್ಲ. ಮತ್ತು ಇಲ್ಲಿ ಇನ್ನು ಕೊಳ್ಮಾಳೆ ವಿಚಾರಕ್ಕೆ ಬಂದರೆ ಇಲ್ಲಿ ನೋಡ್ಬೋದು ನೀವು, ಗಂಟೆ ಥರ ಕಾಣ್ತಾ ಇದೆ ನೋಡಿ. ಇವು ಸರ್ ಎಲ್ಲ ಮರಿಗೂ ಬರಲ್ಲ, ಇವು 50-50ನೇ. ಇದು ಬಂದರೆ ಚೆನ್ನಾಗಿ ಕಾಣುತ್ತೆ ಸರ್, ಒಂಥರ ಕುಚ್ ಥರ ಚೆನ್ನಾಗಿ ಕಾಣುತ್ತೆ ಬಂದರೆ. ಬರಲಿಲ್ಲ ಅಂದ್ರೂ ಮರಿ ಒರಿಜಿನಲ್ ಅಂತ ಅಲ್ಲ. ಕೆಲವರು ಒರಿಜಿನಲ್ ಅಂದರೆ ಕೊಳ್ಳಿರಬೇಕು. ಆ ಕೊಳ್ಮಾಲೆಗಳು 2 ಗಂಟೆ ಬೀಳಿಲ್ಲ ಅಂದರೆ ಒರಿಜಿನಲೇ ಅಲ್ವೇನೋ ಅನ್ನೋರಾಗ ನೋಡ್ತಾರೆ. ಅವೆಲ್ಲ ಸುಳ್ಳು, ಆ ಥರ ಏನಿಲ್ಲ. ಇದು 50-50 ಸರ್. ಈ ಕೊಂಬರ ವಿಚಾರ ಇರ್ಬೋದು, ಮತ್ತು ಈ ಕತ್ತಲ್ಲಿ 2 ಗಂಟೆ ಬರ್ತಾವಲ್ಲ ಕೊಳ್ಮಾಲೆ, ಈ ವಿಚಾರದಲ್ಲಿ ಇರ್ಬೋದು. ಇವೆರಡು 50-50. ಕೊಂಬ್ ಬರ್ಬೋದು, ಬರದೇ ಇರ್ಬೋದು ಗಂಡು ಮರಿಗಳಿಗೆ. ಮತ್ತು ಇವು ಕೊಳ್ಮಾಲೆನೂ ಅಷ್ಟೇ, ಬರ್ಬೋದು, ಬರದೇ ಇರ್ಬೋದು. ಅದು ಬಂದರೆ ಪ್ಯೂರು, ಬರದೇ ಇದ್ರೆ ಪ್ಯೂರು, ಆ ಥರದ್ದೆಲ್ಲ ಏನೂ ಇಲ್ಲ ಸರ್. ಈಗ ಇವತ್ತು ಇಲ್ಲಿ ನೋಡ್ತಿರೋ ಮರಿಗಳೆಲ್ಲ ಒಂದು 3-3.5 ತಿಂಗಳು ಮರಿಗಳು ಇವೆಲ್ಲ. ಮತ್ತು ಇಲ್ಲಿರೋ ಮರಿಗಳು ಬಂದು 5.5 6 ತಿಂಗಳು ಮರಿ ಇವು, ಹೆಣ್ಮರಿ ಇದು. ಮತ್ತು ಈ ಮರಿನೂ ಅಷ್ಟೇ ಸರ್. ಇವೆಲ್ಲ ಒರಿಜಿನಲ್ ಮರಿಗಳು, ಟಾಪ್ ಕ್ವಾಲಿಟಿ ಮರಿಗಳು ಇವೆಲ್ಲ. ಇಲ್ಲಿದೆಯಲ್ಲ ಈ ಕ್ವಾಲಿಟಿ ಮರಿಗಳು ಇವೆಲ್ಲ, ಬಿತ್ತನೆಗಾಗಂಥ ಮರಿಗಳು. ಮರಿ ತಗ್ಸೋಕ್ಕಾದ್ರೆ ಒಂದು ಬ್ರೀಡಿಂಗ್ ಸೆಟಪ್ ಆಗ್ತೀನಿ ಅಂತಂದರೆ ಈ ಥರದ್ದೊಂದು ಗಂಡು ಮರಿ ಇಟ್ಕೊಂಡು, ಬಜೆಟ್ ಕಡಿಮೆ ಇತ್ತು ಅಂತಂದರೆ ಕ್ರಾಸ್ ಮರಿಲಿ ಹೆಣ್ಮರಿ ಹಾಕೊಂಡು ಈ ಥರದ್ದು ಗಂಡು ಮರಿ ಇಟ್ಕೊಳ್ಳಿ. ಬಜೆಟ್ ಜಾಸ್ತಿ ಇತ್ತು ಅಂದರೆ ಎಲ್ಲ ಪ್ಯೂರ್ ಮರಿಗಳನ್ನ ಹಾಕೋಬೋದು. ದುಡ್ಡು ನಾನು ಹೇಳಿದ್ನಲ್ಲ ಆಗಲೇ, ದುಡ್ಡು ನನ್ನ ಹತ್ರ ಕೋಟಿ ಐತೆ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋರು ಮಾಡ್ಕೊಳ್ಳಿ ಪ್ಯೂರ್ ಮರಿಗೇನೆ. ಬಟ್ ಸ್ಟಾರ್ಟಿಂಗು ಮಿಡಲ್ ಕ್ಲಾಸ್ ಅವ್ರು ಇರ್ಬೋದು, ಬಡವ್ರು ಇರ್ಬೋದು, ಇದನ್ನು ಶುರು ಮಾಡಬೇಕಾದ್ರೆ ಕಡಿಮೆ ಬಜೆಟ್ ಮರಿಗಳನ್ನ ತಗೊಂಡೆ ಶುರು ಮಾಡಬೇಕು. ಹೋಗ್ತಾ ಹೋಗ್ತಾ ನಿಮ್ಗೆ ಅನುಭವ ಆದ್ಮೇಲೆ ಸ್ಟಾರ್ಟ್ ಮಾಡಿ. ಒಳ್ಳೊಳ್ಳೆ ಬಜೆಟ್ ಅದು ಹಾಕಿ. ಮೊದಲೇ ದೊಡ್ಡ ಬಜೆಟ್ ಹಾಕ್ಬಿಟ್ಟು ಈಗ ಒಂದೊಂದು ಮರಿಗೆ 30,000 ಅಂತ ಇಟ್ಕೊಂಡ್ರು, ನಾನು 30,000 ಬಜೆಟ್ ಹಾಕ್ಬಿಡ್ತೀನಿ ಒಂದೊಂದು ಮರಿಗೆ ಅಂದ್ರೆ ಮಿನಿಮಮ್ ನಾನು ಹೇಳ್ತಾ ಇರೋದು 30 ಅಂತ ಇಟ್ಕೊಂಡ್ರು 10 ಮರಿಗೆ 3 ಲಕ್ಷ ಆಗೋಯ್ತು. 3 ಲಕ್ಷ ಹಾಕ್ಬಿಟ್ಟು ಅವನು 3 ವರ್ಷ ಬ್ರೀಡಿಂಗು ಅಂದರೆ ಈಗ ಒಂದು ಡಬಲ್ ಮಾಡಬೇಕು, ಅದನ್ನ ಮಲ್ಟಿಪಲ್ ಮಾಡಬೇಕು ಅಂದರೆ ಒಂದು 2-3 ವರ್ಷ ಕಾಯಲೇಬೇಕು. ಮರಿ ಅದು 1 ವರ್ಷಕ್ಕೆ ಬರಬೇಕು, ಈಟಿಗೆ ಬರಬೇಕು, 6 ತಿಂಗಳು ಪ್ರೆಗ್ನೆನ್ಸಿ ಪೀರಿಯಡ್ ಇರುತ್ತೆ, ಹಾಲು ಕುಡಿಬೇಕು ಮರಿ, ಆಮೇಲೆ ಹಾಲು ಕಿತ್ತಾಕ್ಸ್ಬೇಕು ಮರಿಗೆ, ಅದಾದ್ಮೇಲೆ ಮೇವಿಗೆ ಅಡ್ಜಸ್ಟ್ ಆಗಬೇಕು. ಆ ಮರಿಗಳು ಸೇಲ್ ಮಾಡಬೇಕು ಅಂದರೆ ತಾಳ್ಮೆ ಇರಬೇಕು, 1.5 ವರ್ಷ 2 ವರ್ಷ ಕಾಯಬೇಕು. ಇದೇ ಉದ್ದೇಶ ಇಟ್ಕೊಂಡೆ ಮಾತಾಡಿದ್ದೀನಿ. ಈ ಕೆಲವ್ರಿಗೆ ನಾಯಿ ಸಾಕ್ಬೇಕು ಅಂತ ಇಷ್ಟ ಇರುತ್ತೆ, ಆದರೆ ಎಲ್ಲಿ ಕಚ್ಬಿಡುತ್ತೋ, ಮನೆಯವ್ರಿಗೇನೆ ಕಚ್ಚಿರೋದು ಇನ್ಸಿಡೆಂಟ್ಗಳು ತುಂಬ ನೋಡಿದ್ವಿ. ಸೊ ಆ ಥರದ ಬದಲು ಬಂಡೂರು ಮರಿಗಳು ಸಾಕಿದ್ರೆ ಇವೇನು ಮಾಡ್ಬಿಡ್ತಾವೆ ಸರ್, ಇವು ಮೊಲದ ಮರಿ ಇದ್ದಂಗೆ. ಇವು ಏನು ಮಾಡಲ್ಲ, ಸಾದು ಹಸಿರು ಮೇವು ತಿಂತವೆ, ಆದರೆ ಜೋಳ ಹಿಂಡಿ ಕೈ ತಿಂಡಿ ತಿಂತವೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಅದ್ರ ಬದಲು ಮನೆಯೊಳಗೆ ಸಾಕ್ಬೋದು. ಇವನು ಆರಾಮಾಗಿ ಹೈಜಿನಿಕ್ ಆಗಿ ನೀಟಾಗಿ ಇಟ್ಕೋಬೋದು ಸರ್ ಮನೇಲೆ. ನನ್ನ ಹತ್ರ ಬಂದಿರೋರಲ್ಲಿ ಸರ್ 100 ಜನಕ್ಕೆ 90% ಜನ ಸಿಟಿ ಜನನೇ ಬಂದಿರೋದು, ಅದು ಮನೇಲಿ ಸಾಕೋದಕ್ಕೆ ಅಂತಾನೆ. ಆ ಥರ ಇನ್ಸ್ಪೈರ್ ಮಾಡಿದ್ದೀನಿ ಜನಗಳನ್ನ ನಾನು. ಮನೇಲಿ 1-2 ಸಿಟಿಲಿ ಸಾಕೋದಕ್ಕೆ ಅಂತಾನೆ ತಗೊಂಡೋಗಿದ್ದಾರೆ. ನನಗೆ ತುಂಬ ಖುಷಿ ಇದೆ ಆ ವಿಚಾರದಲ್ಲಿ. ನನಗೊಂದು ಬೇಕು ಸರ್ ಮನೆಗೆ, ನಮ್ಮ ಮಗುಗೆ ಆಟ ಆಡೋದಕ್ಕೆ ಬೇಕು, ಮನೇಲಿ ಸಾಕೋದಕ್ಕೆ ಬೇಕು ಸರ್ ಅಂದ್ಬಿಟ್ಟು ಒಂದು ಗಂಡು ಒಂದು ಹೆಣ್ಣು, ಒಂದು ಗಂಡು ನಾಯಿ ಬದಲು ನನಗೆ ಬಂಡೂರು ಕುರಿ ಇಷ್ಟ ಸರ್, ಅದಕ್ಕೆ ತಗೊಂಡೋಗ್ತಾ ಇದ್ದೀನಿ. ನೀವು ಮನೇಲಿ ನಿಮ್ಮ ಮಗಳ ಜೊತೆ ಆಟ ಆಡಿಸೋ ವಿಡಿಯೋ ಎಲ್ಲ ನೋಡಿದ್ದೀನಿ. ಅದೇ ಥರ ನನಗೂ ಒಂದು ಮನೇಲಿ ಸಾಕಬೇಕು ಅಂತ ಖುಷಿಯಿಂದ ಬಂದು ತಗೊಂಡೋಗಿದ್ದಾರೆ. ಸೊ ಆ ಥರ ಇನ್ಸ್ಪೈರ್ ಮಾಡಿ ಎಲ್ಲ ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದು ಮರಿಗಳನ್ನ ತಗೊಂಡೋಗ್ತಾ ಇದ್ದಾರೆ ಸರ್. ಎಲ್ಲ ಏನು ಮಾಡಿದ್ದಾರೆ, ಬ್ರೀಡಿಂಗಿಂದ ತಗೊಂಡೋಗ್ತಾರೆ, ಸಾಕಾಗಲ್ಲ, 1 ವರ್ಷ 2 ವರ್ಷ ಕುಯ್ಯೋರು ಕೊಟ್ಬಿಡ್ತಾರೆ.
ಆಗ ನಾವು ಕಂಡು ಕೂತಿದ್ದೀವ ಸರ್. ಈಗ ನಾನು ಈ ಮರಿನ ಸರ್ ಯಾರೋ ಒಬ್ಬ ಕೇಳಿದ್ರು ಅನ್ಕೊಳ್ಳಿ, ಈ ಥರದ ಕ್ವಾಲಿಟಿ ಮರಿಗಳನ್ನ ಸರ್ ನಾನು ಬ್ರೀಡಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಕೇಳ್ತಾರೆ, ಕೊಡ್ತೀನಿ. ನಾವು ಬ್ರೀಡಿಂಗ್ಗೆ ಕುಯ್ಯಲ್ಲ ಇವನೊಂದು ನಂಬಿಕೆ ಇಟ್ಟು ಕೊಡ್ತೀವಿ. ತಗೊಂಡೋದ್ಮೇಲೆ ಅವ್ನು 2 ವರ್ಷ ಬಿಟ್ಟು ಕುಯ್ಯೋರು ಕೊಟ್ಬಿಟ್ರೆ ನಾವು ಕಂಡು ಕೂತಿದ್ವಾ? ಹಂಗೆಲ್ಲ ಮಾಡಿದ್ದಾರೆ. ಬಟ್ ನಾನು ಆದಷ್ಟು ಬ್ರೀಡಿಂಗ್ ಏನೋರಿಗೆ ಒರಿಜಿನಲ್ ಮರಿಗಳನ್ನೇ ಕೊಡೋದು ಸರ್. ಯಾಕಂದರೆ ಒರಿಜಿನಲ್ ಮರಿಗಳು ಉಳ್ಕೊಳ್ಳಿ ಅಂತ. ನೀವು ಆ ಕಡೆ ನೋಡ್ಬೋದು ಕಸ್ಟಮರ್ಸ್ಗಳನ್ನ, ಈಗ ಸುಮಾರು ಜನ. ಖುಷಿ ಆಯ್ತು ಸರ್, ಯಾಕಂದ್ರೆ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಒಂದು ಕಾರ್ ಶೆಡ್ ಅಲ್ಲಿ ನೀವು ಒಂದು ಫಾರ್ಮ್ ಮಾಡಿ, ಬಂಡೂರು ಕುರಿ ಫಾರ್ಮ್ ಮಾಡಿ, ಇಷ್ಟು ಒಳ್ಳೆ ರೀತಿಯ ಕಸ್ಟಮರ್ಗಳನ್ನ ಸರ್, ಇದು ಕಾರ್ ಶೆಡ್ಡು ಅಥವಾ ನಾನು ದೊಡ್ಡ ಶೆಡ್ಡು ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಆಸಕ್ತಿ ಇರಬೇಕಷ್ಟೇ, ಆಸಕ್ತಿ ಇದು. ಆಮೇಲೆ ಏನೇ ಮಾಡಿದ್ರೂ ಒಬ್ಬನೇ ಮಾಡ್ಬೇಕು ಸರ್. ನಿನ್ ಕಷ್ಟ ಆಯ್ತಾ ನೀನು ಒಬ್ಬನೇ ಅನ್ಬೋಸು, ಸುಖ ಆಯ್ತಾ ನೀನು ಒಬ್ಬನೇ ಅನ್ಬೋಸು. ಜೊತೆಲಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋದು ಬೇಡ. ಅದು ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗು ಅವರಿಂದ ನನಗೆ ಬರ್ಬೋದು, ನನ್ನಿಂದ ಅವ್ರಿಗೆ ಬರ್ಬೋದು. ಯಾರಿಂದ ಬಂದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು. ಹಂಗಾಗಿ ಕಿತ್ತೋದಾಗ ಭಾರಿ ನೋವುಗಳಾಗ್ತವೆ. ನನಗೆ ಸಿಕ್ಕಾಪಟ್ಟೆ ನೋವಾಯ್ತು ಸರ್. ನನ್ನ ಜೀವನದಲ್ಲಿ ಫೈನಾನ್ಷಿಯಲಿ ಮೊದಲನೇ ಬಾರಿಗೆ ನನಗೆ ಒಂದು ದೊಡ್ಡ ಮಟ್ಟದ ಏಟು ಕೊಟ್ಟಿದ್ದಿದೆ. ನಾವು ಮಿಡಲ್ ಕ್ಲಾಸ್ ಅವರೇ, ನೀವು ಅರ್ಥ ಮಾಡ್ಕೊಳ್ಳಿ. ಮಿಡಲ್ ಕ್ಲಾಸ್ ಅವ್ರು ಒಂದು 30,000, 20,000, 40,000 ಸಂಬಳ ತಗೋತಿರ್ತಾರೆ. ಅಂಥವ್ರಿಗೆ ಒಂದೇ ಸಲ 9 ಲಕ್ಷ ಗೋಲ್ಡ್ ಇಟ್ಟು ಸಾಲ ಮಾಡಿ ಫಾರ್ಮ್ ಕಟ್ಸಿರ್ತೀವಿ. ಅದರಿಂದ ಏನೂ ಇಲ್ಲ, ಲಾಕ್ ಮಾಡ್ಬಿಟ್ಟು ಇವತ್ತಿಗೂ ಹಂಗೆ ನಿಂತೈತೆ ಅಂದರೆ ನೀವು ಆ ನೋವನ್ನ ನಾನು ಎಷ್ಟು ಅನ್ಭವಿಸ್ತಿದ್ದೀನಿ ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ಮಾಡಕ್ಕೆ ಹೋಗ್ಬಿಡಿ ನೀವುಗಳು, ಯಾರು ಜನಗಳು ಮಾಡಕ್ಕೆ ಹೋಗ್ಬೇಡಿ. ಆ ಥರ ಸಾಲ ಮಾಡ್ಕೊಂಡು ದೊಡ್ಡ ಶೆಡ್ ಹಾಕೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಚಿಕ್ಕದಾಗಿ ಮಾಡಿದ್ರು ಒಂದು 10 ಕುರಿ ಮಾಡಿ, 15 ಕುರಿ ಮಾಡಿ, ಅದ್ರಲ್ಲಿ ಅನುಭವ ತಗೊಂಡು ಆಮೇಲೆ ಮುಂದೆ ಹೋಗಿ ಸರ್. ಮತ್ತು ಈ ಮರಿಗಳಿಗೆ ಕೆಲವರು ಕೋಡ್ ಬರದೇ ಇದ್ರೆ ಇಷ್ಟಪಡ್ತಾರೆ ಮರಿಗಳಿಗೆ. ಎಲ್ಲ ಮರಿಗಳಿಗೂ ಕೋಡ್ ಬರಲ್ಲ ಅಂತ ಏನಿಲ್ಲ. ಇವು 50-50. ಒಂದಷ್ಟು ಮರಿಗಳಿಗೆ ಕೊಂಬು ಬರ್ತವೆ, ಒಂದಷ್ಟು ಮರಿಗಳಿಗೆ ಕೊಂಬು ಬರಲ್ಲ. ಕೆಲವರು ಕೊಂಬು ಬರಲಿಲ್ಲ ಅಂತಂದರೆ ಅದು ಒರಿಜಿನಲ್ ಏನೋ ಅಂತ ಅನ್ಕೊಳ್ಳೋದು, ಅಥವಾ ಫೇಸ್ ಈ ಥರ ವೈಟ್ ಬಿದ್ದುಬಿಟ್ರೆ ಒರಿಜಿನಲ್ ಏನೋ ಅಂತ ಅನ್ಕೊಳ್ಳೋದು. ಈಗ ನೋಡಿ, ಮರಿ ವೈಟ್ಗಿದೆ ಅಲ್ವಾ, ಅಂದರೆ ಈ ಥರ ವೈಟ್ ಬಿದ್ದವೆಲ್ಲ ಒರಿಜಿನಲ್ ಅಂತ ಅಲ್ಲ ಸರ್. ಈ ಜಾತಿಲಿ ಸರ್ ಈ ಥರ ಕಿವಿ ಬ್ರೌನ್ ಪ್ಯಾಚ್ ಬರೋದು, ಈ ಕಣ್ಣತ್ರ ಈ ಥರ ಕೆಂಪು ಪ್ಯಾಚ್ ಬರೋದು. ಈಗ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ನೋಡಿ, ಮರಿ ನೋಡಿ, ಇದು ಕಣ್ಣತ್ರ ಹೆಂಗೆ ಪ್ಯಾಚ್ ಐತೆ ಇಲ್ಲಿ, ಈ ಥರ ಇಲ್ಲಿ ನೋಡಿ ಇದುವೆ, ಮತ್ತು ಇಲ್ಲಿ ಕಿವಿ ನೋಡಿ, ಇದು ಈ ಥರ ಎಲ್ಲ ಬರ್ತಾವೆ ಸರ್. ಕೆಲವ್ರು ಏನು ಅಂದರೆ ಕಿವಿ ವೈಟ್ ಇರಬೇಕು, ಹಣೆ ವೈಟ್ ಇರಬೇಕು, ಕಣ್ಣತ್ರ ವೈಟ್ ಇರಬೇಕು, ಫುಲ್ ವೈಟೇ ಇರಬೇಕು. ಏನು ಪೈಂಟ್ ಹೊಡಿಯೋಕ್ಕಾಯ್ತದೆ ಸರ್ ನಾವು? ಮರಿಗಳು ಇದ್ದಂಗೆ ಸೇಲ್ಸ್ ಆಗ್ತವೆ. ಆದರೆ ಜನ ಏನು ಅಂದರೆ ವೈಟ್ಗಿದ್ರೆ ಮುದ್ದಾಗಿ ಕಾಣ್ತಲ್ಲ ಅಂತ ಇಷ್ಟಪಡ್ತಾರೆ ಹೊರತು, ವೈಟ್ಗಿದ್ದ ಮರಿ ಎಲ್ಲ ಪ್ಯೂರ್ ಮರಿ ಅಂತಲ್ಲ. ನಾಟಿ ಮರಿಗಳು ವೈಟ್ ಇರ್ತವೆ, ಬಂಡೂರು ಕ್ರಾಸ್ ಮರಿಲೂ ವೈಟ್ ಇರ್ತವೆ. ಇದೇನು ಅಂದರೆ ಜಾತಿ ತಾಳು ಇದ್ರದ್ದು ಗುಣಲಕ್ಷಣಗಳು ಹೆಂಗೆ ಏನು ಎತ್ತಂತ ತಿಳ್ಕೊಂಡು ಮರಿ ತಗೋಬೇಕೇ ಹೊರತು ವೈಟ್ ಫೇಸ್ ಬಿದ್ದುಬಿಡ್ತು ಪ್ಯೂರ್ ಮರಿ ಅಂತ ಎತ್ಕೊಂಡು ಹೊಟ್ಟೋಗ್ಬಿಡೋದಲ್ಲ. ಆ ಥರ ಅಲ್ಲ ಇದು. ಮತ್ತು ಇಲ್ಲಿ ಇನ್ನು ಕೊಳ್ಮಾಳೆ ವಿಚಾರಕ್ಕೆ ಬಂದರೆ ಇಲ್ಲಿ ನೋಡ್ಬೋದು ನೀವು, ಗಂಟೆ ಥರ ಕಾಣ್ತಾ ಇದೆ ನೋಡಿ. ಇವು ಸರ್ ಎಲ್ಲ ಮರಿಗೂ ಬರಲ್ಲ, ಇವು 50-50ನೇ. ಇದು ಬಂದರೆ ಚೆನ್ನಾಗಿ ಕಾಣುತ್ತೆ ಸರ್, ಒಂಥರ ಕುಚ್ಚ ಥರ ಚೆನ್ನಾಗಿ ಕಾಣುತ್ತೆ ಬಂದರೆ. ಬರಲಿಲ್ಲ ಅಂದ್ರೂ ಮರಿ ಒರಿಜಿನಲ್ ಅಂತ ಅಲ್ಲ. ಕೆಲವರು ಒರಿಜಿನಲ್ ಅಂದರೆ ಕೊಳ್ಳಿರಬೇಕು. ಆ ಕೊಳ್ಮಾಲೆಗಳು 2 ಗಂಟೆ ಬೀಳಿಲ್ಲ ಅಂದರೆ ಒರಿಜಿನಲೇ ಅಲ್ವೇನೋ ಅನ್ನೋರಾಗ ನೋಡ್ತಾರೆ. ಅವೆಲ್ಲ ಸುಳ್ಳು, ಆ ಥರ ಏನಿಲ್ಲ. ಇದು 50-50 ಸರ್. ಈ ಕೊಂಬರ ವಿಚಾರ ಇರ್ಬೋದು, ಮತ್ತು ಈ ಕತ್ತಲ್ಲಿ 2 ಗಂಟೆ ಬರ್ತಾವಲ್ಲ ಕೊಳ್ಮಾಲೆ, ಈ ವಿಚಾರದಲ್ಲಿ ಇರ್ಬೋದು. ಇವೆರಡು 50-50. ಕೊಂಬ್ ಬರ್ಬೋದು, ಬರದೇ ಇರ್ಬೋದು ಗಂಡು ಮರಿಗಳಿಗೆ. ಮತ್ತು ಇವು ಕೊಳ್ಮಾಲೆನೂ ಅಷ್ಟೇ, ಬರ್ಬೋದು, ಬರದೇ ಇರ್ಬೋದು. ಅದು ಬಂದರೆ ಪ್ಯೂರು, ಬರದೇ ಇದ್ರೆ ಪ್ಯೂರು, ಆ ಥರದ್ದೆಲ್ಲ ಏನೂ ಇಲ್ಲ ಸರ್. ಈಗ ಇವತ್ತು ಇಲ್ಲಿ ನೋಡ್ತಿರೋ ಮರಿಗಳೆಲ್ಲ ಒಂದು 3-3.5 ತಿಂಗಳು ಮರಿಗಳು ಇವೆಲ್ಲ. ಮತ್ತು ಇಲ್ಲಿರೋ ಮರಿಗಳು ಬಂದು 5.5 6 ತಿಂಗಳು ಮರಿ ಇವು, ಹೆಣ್ಮರಿ ಇದು. ಮತ್ತು ಈ ಮರಿನೂ ಅಷ್ಟೇ ಸರ್. ಇವೆಲ್ಲ ಒರಿಜಿನಲ್ ಮರಿಗಳು, ಟಾಪ್ ಕ್ವಾಲಿಟಿ ಮರಿಗಳು ಇವೆಲ್ಲ. ಇಲ್ಲಿದೆಯಲ್ಲ ಈ ಕ್ವಾಲಿಟಿ ಮರಿಗಳು ಇವೆಲ್ಲ, ಬಿತ್ತನೆಗಾಗಂಥ ಮರಿಗಳು. ಮರಿ ತಗ್ಸೋಕ್ಕಾದ್ರೆ ಒಂದು ಬ್ರೀಡಿಂಗ್ ಸೆಟಪ್ ಹಾಕ್ತೀನಿ ಅಂತಂದರೆ ಈ ಥರದ್ದೊಂದು ಗಂಡು ಮರಿ ಇಟ್ಕೊಂಡು, ಬಜೆಟ್ ಕಡಿಮೆ ಇತ್ತು ಅಂತಂದರೆ ಕ್ರಾಸ್ ಮರಿಲಿ ಹೆಣ್ಮರಿ ಹಾಕೊಂಡು ಈ ಥರದ್ದು ಗಂಡು ಮರಿ ಇಟ್ಕೊಳ್ಳಿ. ಬಜೆಟ್ ಜಾಸ್ತಿ ಇತ್ತು ಅಂದರೆ ಎಲ್ಲ ಪ್ಯೂರ್ ಮರಿಗಳನ್ನ ಹಾಕೋಬೋದು. ದುಡ್ಡು ನಾನು ಹೇಳಿದ್ನಲ್ಲ ಆಗಲೇ, ದುಡ್ಡು ನನ್ನ ಹತ್ರ ಕೋಟಿ ಐತೆ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋರು ಮಾಡ್ಕೊಳ್ಳಿ ಪ್ಯೂರ್ ಮರಿಗೇನೆ. ಬಟ್ ಸ್ಟಾರ್ಟಿಂಗು ಮಿಡಲ್ ಕ್ಲಾಸ್ ಅವ್ರು ಇರ್ಬೋದು, ಬಡವರು ಇರ್ಬೋದು, ಇದನ್ನು ಶುರು ಮಾಡಬೇಕಾದ್ರೆ ಕಡಿಮೆ ಬಜೆಟ್ ಮರಿಗಳನ್ನ ತಗೊಂಡೆ ಶುರು ಮಾಡಬೇಕು. ಹೋಗ್ತಾ ನಿಮ್ಗೆ ಅನುಭವ ಆದ್ಮೇಲೆ ಸ್ಟಾರ್ಟ್ ಮಾಡಿ. ಒಳ್ಳೊಳ್ಳೆ ಬಜೆಟ್ ಅದು ಹಾಕಿ. ಮೊದಲೇ ದೊಡ್ಡ ಬಜೆಟ್ ಹಾಕ್ಬಿಟ್ಟು ಈಗ ಒಂದೊಂದು ಮರಿಗೆ 30,000 ಅಂತ ಇಟ್ಕೊಂಡ್ರು, ನಾನು 30,000 ಬಜೆಟ್ ಹಾಕ್ಬಿಡ್ತೀನಿ ನನ್ನ ಮರಿಗೆ ಅಂದ್ರೆ ಮಿನಿಮಮ್ ನಾನು ಹೇಳ್ತಾ ಇರೋದು 30 ಅಂತ ಇಟ್ಕೊಂಡ್ರು 10 ಮರಿಗೆ 3 ಲಕ್ಷ ಆಗೋಯ್ತು. 3 ಲಕ್ಷ ಹಾಕ್ಬಿಟ್ಟು ಅವನು 3 ವರ್ಷ ಬ್ರೀಡಿಂಗು ಅಂದರೆ ಈಗ ಒಂದು ಡಬಲ್ ಮಾಡಬೇಕು, ಅದನ್ನ ಮಲ್ಟಿಪಲ್ ಮಾಡಬೇಕು ಅಂದರೆ ಒಂದು 2-3 ವರ್ಷ ಕಾಯಲೇಬೇಕು. ಮರಿ ಅದು 1 ವರ್ಷಕ್ಕೆ ಬರಬೇಕು, ಈಟಿಗೆ ಬರಬೇಕು, 6 ತಿಂಗಳು ಪ್ರೆಗ್ನೆನ್ಸಿ ಪೀರಿಯಡ್ ಇರುತ್ತೆ, ಹಾಲು ಕುಡಿಬೇಕು ಮರಿ, ಆಮೇಲೆ ಹಾಲು ಕಿತ್ತಾಕ್ಸ್ಬೇಕು ಮರಿಗೆ, ಅದಾದಮೇಲೆ ಮೇವಿಗೆ ಅಡ್ಜಸ್ಟ್ ಆಗಬೇಕು. ಆ ಮರಿಗಳು ಸೇಲ್ ಮಾಡಬೇಕು ಅಂದರೆ ತಾಳ್ಮೆ ಇರಬೇಕು, 1.5 ವರ್ಷ 2 ವರ್ಷ ಕಾಯಬೇಕು. ಇದೇ ಉದ್ದೇಶ ಇಟ್ಕೊಂಡೆ ಮಾತಾಡಿದ್ದೀನಿ. ಈ ಕೆಲವ್ರಿಗೆ ನಾಯಿ ಸಾಕಬೇಕು ಅಂತ ಇಷ್ಟ ಇರುತ್ತೆ, ಆದರೆ ಎಲ್ಲಿ ಕಚ್ಚಿಬಿಡುತ್ತೋ, ಮನೆಯವ್ರಿಗೇನೆ ಕಚ್ಚಿರೋದು ಇನ್ಸಿಡೆಂಟ್ಗಳು ತುಂಬ ನೋಡಿದ್ವಿ. ಸೊ ಆ ಥರದ ಬದಲು ಬಂಡೂರು ಮರಿಗಳು ಸಾಕಿದ್ರೆ ಇವೇನು ಮಾಡ್ಬಿಡ್ತಾವೆ ಸರ್, ಇವು ಮೊಲದ ಮರಿ ಇದ್ದಂಗೆ. ಇವು ಏನು ಮಾಡಲ್ಲ, ಸಾದು ಹಸಿರು ಮೇವು ತಿಂತವೆ,
ಆದರೆ ಜೋಳ ಹಿಂಡಿ ಕೈ ತಿಂಡಿ ತಿಂತವೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಅದ್ರ ಬದಲು ಮನೆ ಒಳಗೆ ಸಾಕ್ಬೋದು ಇವನು, ಆರಾಮಾಗಿ ಹೈಜಿನಿಕ್ ಆಗಿ ನೀಟಾಗಿ ಇಟ್ಕೋಬೋದು ಸರ್ ಮನೇಲೆ. ನನ್ನ ಹತ್ರ ಬಂದಿರೋರಲ್ಲಿ ಸರ್ 100 ಜನಕ್ಕೆ 90% ಜನ ಸಿಟಿ ಜನನೇ ಬಂದಿರೋದು, ಅದು ಮನೇಲಿ ಸಾಕೋದಕ್ಕೆ ಅಂತಾನೆ. ಆ ಥರ ಇನ್ಸ್ಪೈರ್ ಮಾಡಿದ್ದೀನಿ ಜನಗಳನ್ನ ನಾನು. ಮನೇಲಿ 1-2 ಸಿಟಿಲಿ ಸಾಕೋದಕ್ಕೆ ಅಂತಾನೆ ತಗೊಂಡೋಗಿದ್ದಾರೆ. ನನಗೆ ತುಂಬ ಖುಷಿ ಇದೆ ಆ ವಿಚಾರದಲ್ಲಿ. ನನಗೊಂದು ಬೇಕು ಸರ್ ಮನೆಗೆ, ನಮ್ಮ ಮಗುಗೆ ಆಟ ಆಡೋದಕ್ಕೆ ಬೇಕು, ಮನೇಲಿ ಸಾಕೋದಕ್ಕೆ ಬೇಕು ಸರ್ ಅಂದ್ಬಿಟ್ಟು ಒಂದು ಗಂಡು ಒಂದು ಹೆಣ್ಣು, ಒಂದು ಗಂಡು ನಾಯಿ ಬದಲು ನನಗೆ ಬಂಡೂರು ಕುರಿ ಇಷ್ಟ ಸರ್, ಅದಕ್ಕೆ ತಗೊಂಡೋಗ್ತಾ ಇದ್ದೀನಿ. ನೀವು ಮನೇಲಿ ನಿಮ್ಮ ಮಗಳ ಜೊತೆ ಆಟ ಆಡಿಸೋ ವಿಡಿಯೋ ಎಲ್ಲ ನೋಡಿದ್ದೀನಿ, ಅದೇ ಥರ ನನಗೂ ಒಂದು ಮನೇಲಿ ಸಾಕಬೇಕು ಅಂತ ಖುಷಿಯಿಂದ ಬಂದು ತಗೊಂಡೋಗಿದ್ದಾರೆ. ಸೊ ಆ ಥರ ಇನ್ಸ್ಪೈರ್ ಮಾಡಿ ಎಲ್ಲ ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದು ಮರಿಗಳನ್ನ ತಗೊಂಡೋಗ್ತಾ ಇದ್ದಾರೆ ಸರ್.